ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಪುಲಾಸುರಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಭೀಷಂ ವಂದೇ ಭವಘ್ನಮರಾಸುರಸಿದ್ಧವನ್. ಓಂ ಶ್ರೀಹಸ್ಪತೆ ನಿತ್ಯಾಗಣಿತಗುಣಮಾಣಿಕ್ಯ ವಿಶದಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಪಸೆ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯನಿಷ್ಠಾಯ ಹರೇ. येन प्रादुरभावि भूमिवलये व्यस्तारिगोसन्ततिः प्रावोऽसि श्रुतिपङ्कजं करुणया प्राकाशितत्वं परं ध्वान्तं ध्वंसमनायि साधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसम्. व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषये शक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः. भवति यदनुभावादेन मुकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च. रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिः भवताद्विभूत्यै. पदवाक्यप्रमाणज्ञान् प्रतिवादिपदच्छितः श्रीमदक्षोभ्यतीर्थाख्यान् उपतिष्ठे गुरून् मम. अनुव्याख्यानगणिने चञ्चरीकतिवे मनः ततः अनुव्याख्यान श्रीमदानन्दतीर्थार्य सरसीभुवि अनुव्याख्याननडिने चञ्चरीकतिवे मनः. न शब्दाब्धौ गाढा न च निगमचर्चासु चतुरा न च न्याये प्रौढा न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नाः मान्याः स्मः किमपि च वदन्तोऽपि महता. ತಾತ್ಪರ್ಯಣೀಯ ಎಲ್ಲಿವರೆಗಾಗಿತ್ತು? ಅಲ್ಲಿ ಬಂದಿತ್ತಾ? ಸರಿ 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 ಸರಿ. ಏನಾಯ್ತು ಈಗ? ಆಚಾರ್ಯ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ ಅಂತ ಪ್ರಾರಂಭ ಮಾಡಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಬರಲಿಕ್ಕೆ ಹೊರಟು ಅದರಲ್ಲಿ ಮೊದಲನೇ ಅಧ್ಯಾಯಕ್ಕೆ ಸರ್ವಶಾಸ್ತ್ರಾರ್ಥ ನಿರ್ಣಯ ಅಂತ. ಅದಕ್ಕೆ ಸರ್ವಶಾಸ್ತ್ರಾರ್ಥ ನಿರ್ಣಯ ಅದರಲ್ಲಿ ಸಕಲ ಶಾಸ್ತ್ರಗಳ ಅರ್ಥ ಎಂಬುದನ್ನು ತಿಳಿಸಿ ಅದೇ ಮಹಾಭಾರತದಲ್ಲಿ ಬಂದಿದೆ ಅಂತ ಹೇಳೋದಕ್ಕೆ ಮುಂದೆ ಹೊರಟಿದ್ದಾರೆ. ಅದರಲ್ಲಿ ಈಗಾಗಲೇ ಅನೇಕ ವಿಚಾರಗಳನ್ನು ತಿಳಿಸಿ ಪರಮಾತ್ಮ ಹೇಗೆ ಸೃಷ್ಟಿಯನ್ನು ಪ್ರಾರಂಭ ಮಾಡ್ತಾ ಇದ್ದಾನೆ. ಮೊದಲಿಗೆ ವಾಸುದೇವ ರೂಪ, ಆಮೇಲೆ ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ 4 ರೂಪಗಳು. ಅದಕ್ಕೆ ಅನುಗುಣವಾಗಿ ಪರಮಾತ್ಮನ ಆದೇಶದಂತೆ ಮಹಾಲಕ್ಷ್ಮೀ ದೇವಿ, ಮಾಯಾ, ಜಯ, ಕೃತಿ ಮತ್ತು ಶಾಂತಿ ಎಂಬ 4 ರೂಪಗಳನ್ನು ಸ್ವೀಕಾರ ಮಾಡುತ್ತಾರೆ. ಪರಮಾತ್ಮ ಪ್ರದ್ಯುಮ್ನ ವಾಸುದೇವ ರೂಪದಿಂದ ಮುಕ್ತಿಯನ್ನು ಕೊಡ್ತಾನೆ. ಆಮೇಲೆ ಪ್ರದ್ಯುಮ್ನ ರೂಪದಿಂದ ಸೃಷ್ಟಿ, ಸಂಕರ್ಷಣ ರೂಪದಿಂದ ಲಯ, ಅನಿರುದ್ಧ ರೂಪದಿಂದ ಸ್ಥಿತಿ, ಹೀಗೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಸೃಷ್ಟಿ ಪ್ರಾರಂಭ ಮಾಡಲಿಕ್ಕೆ ಹೊರಟು ಪ್ರದ್ಯುಮ್ನ ರೂಪಕ ಇಮಾನ್ ಚರಮಾತ್ಮನೇ ಅದಾತ್. ಪ್ರದ್ಯುಮ್ನ ರೂಪದ ಸೃಷ್ಟಿ ಪ್ರಾರಂಭ ಮಾಡಬೇಕು. ಅದು ಅನಿರುದ್ಧ ರೂಪದ ಕೈಲಿ ಸೃಷ್ಟಿಗೆ ಯೋಗ್ಯರಾದ ಜೀವರನ್ನು ಈ ಕಲ್ಪದಲ್ಲಿ ಯಾರು ಸೃಷ್ಟಿಯಾಗಬೇಕು ಅವರನ್ನೆಲ್ಲ ಕೂಡ ಅನಿರುದ್ಧ ರೂಪದ ತನ್ನದೇ ಕೈಲಿ ಕೊಡ್ತಾನೆ. ಅಲ್ಲಿ ಪರಮಾತ್ಮನ ಮೊದಲಿಟ್ಕೊಂಡಿದ್ದಾನೆ. ಆಗ ಪರಮಾತ್ಮ ಒಂದು ದೇಹವನ್ನು ಅವರಿಗೆ ಕೊಡ್ತಾನೆ. ಆಗ ಅನಿರುದ್ಧ ದೇಹ ಅಂತ ಹೆಸರಾಯಿತು. ಸ್ವರೂಪ ದೇಹ, ಲಿಂಗ ದೇಹ ಎರಡು ಅನಾದಿ. ಅನಿರುದ್ಧ ದೇಹ ಆಗ ಬಂದಿತ್ತು. ಪರಮಾತ್ಮ ಆ ರೀತಿ ಸೃಷ್ಟಿ ಮಾಡಕ್ಕೆ ಕೊಡ್ತಾರೆ. ಅನೇಕ ರೂಪಗಳನ್ನು ಸ್ವೀಕಾರ ಮಾಡುತ್ತಾನೆ. ಪಂಚಾತ್ಮಕ ಸ ಭಗವಾನ್ ಗೃಹಣಾತ್ಮಕೋಭೂತ್ ಪಂಚದ್ವಯಿ ಶತಸಹಸ್ರ ಪರೋಮಿತಶ್ಚ. ದಶಾವತಾರಗಳು, ಶೇಷವಾದಿ 12, ಕೇಶವಾದಿ 24, ಅಜಾದಿ 51, ಆಮೇಲೆ ನಾರಾಯಣಾದಿ 108, ವಿಶ್ವಾದಿ 1000, ಪರಾದಿ ಬಹುರೂಪ, ಅಜಿತಾದಿ ಅನಂತ ರೂಪ, ಇಷ್ಟು ಸ್ವೀಕಾರವನ್ನು ಮಾಡ್ತಾರೆ. ಆದರೆ ಪರಮಾತ್ಮನ ರೂಪಗಳಿಗೆ
ಯಾವುದೇ ಭೇದನೂ ಇಲ್ಲ. ಗುಣ ಗುಣಿ ಭಾವ ಪರಮಾತ್ಮನಲ್ಲಿ ಸರ್ವಾತ್ಮನ ಅಭೇದನೆ ಹೊರತು ಭೇದಕ್ಕೆ ಹೆಸರೇ ಇಲ್ಲ ಎಂಬುದನ್ನೆಲ್ಲ ತಿಳಿಸಿ, ನಿರ್ದೋಷಪೂರ್ಣ ಗುಣ ವಿಗ್ರಹ ಆತ್ಮತಂತ್ರ ನಿಶ್ಚೇತನಾತ್ಮಕ ಶರೀರ ಗುಣೈಶ್ಚ ಹೀನಃ ಆನಂದ ಮಾತ್ರ ಕರಪಾದ ಮುಖೋದರಾದಿ ಸರ್ವತ್ರ ಚ ಸ್ವಗತ ಭೇದ ವಿವರ್ಜಿತಾತ್ಮ. ಅದಿಷ್ಟು ಹೇಳ್ತಾ ಪರಮಾತ್ಮನ ಸ್ವರೂಪ ಎಂಥದ್ದು, ವೈಭವ ಎಂಥದ್ದು, ಜೀವರೆಲ್ಲ ಹೇಗೆ ಅಧೀನ, ಯಾವಾಗಲೂ ಕೂಡ ದೇವರು ದೇವರೇ, ದೇವರು ಜೀವರೇನೆ, ಪಂಚಭೇದಗಳು ಎಲ್ಲವನ್ನು ತಿಳಿಸಿ ಬಿಂಬ ಪ್ರತಿಬಿಂಬ ಭಾವವನ್ನು ಹೇಳ್ತಾರೆ. ಮಹಾಲಕ್ಷ್ಮಿ ಪರಮಾತ್ಮನೇ ಸಾಕ್ಷಾತ್ ಪ್ರತಿಬಿಂಬ, ಮಹಾಲಕ್ಷ್ಮಿ ಅನಂತರ ಸರಸ್ವತಿ ಭಾರತಿ ಇತ್ಯಾದಿ ಜೀವರು ಸ್ತ್ರೀ ಜೀವರು. ಪರಮಾತ್ಮನಿಗೆ ಮುಖ್ಯ ಪ್ರತಿಬಿಂಬ ಸಾಕ್ಷಾತ್ ಪ್ರತಿಬಿಂಬ ವಾಯುದೇವರು. ಅಲ್ಲಿಂದ ಪ್ರಾರಂಭ ಮಾಡಿ ಅವರಿಗೆ ಗರುಡಶೇಷರುದ್ರರು ಹೀಗೆ ಬಿಂಬ ಪ್ರತಿಬಿಂಬ ಭಾವ ಎಲ್ಲ ವರ್ಣನೆ ಮಾಡ್ತಾರೆ. ಪರಮಾತ್ಮ ಯತಯೇವ ಸ್ವರೂಪತಶ್ಚ ಯತೇವ ಜಾತ್ಯ ಅರ್ಥಾತ್ ಶ್ರುತೇ ನಿಜರೂಪತಶ್ಚ ನಿತ್ಯಾನ್ಯ ಏವ ಕಥಮಸ್ಮಿ ಸಾಹಿತ್ಯಪಿ ಸ್ಯಾತ್. ಪರಮಾತ್ಮ ಈಶ್ವರ ಜಾತಿನೇ ಬೇರೆ, ಪೂರ್ತಿ ಪ್ರೊಫೆಸರು ಟೀಚರ್ ಸ್ಟೂಡೆಂಟ್ಸು ಇದೇ ಕ್ಲಾಸೇ ಬೇರೆ ಆಗಲಿ, ಟೀಚಿಂಗ್ ನಾನ್ ಟೀಚಿಂಗ್ ಸ್ಟಾಫೇ ಬೇರೆ, ಜೇಡ ಚೇತನ ಕ್ಲಾಸೇ ಬೇರೆ, ಈಶ್ವರ ಜೀವ ಅದು ಬೇರೆ. ಅದಕ್ಕೆ ಯತೇವ ಜಾತಿ, ಈಶ್ವರ ಜಾತಿಯಲ್ಲಿ ಇಬ್ಬರೇ ಇರೋದು, ಲಕ್ಷ್ಮೀ ನಾರಾಯಣರಿಬ್ಬರೇ. ಉಳಿದೆಲ್ಲ ಯಾವುದದು ಜೀವ ಜಡ ಎರಡಿದೆ, ಅದರ ಜೀವ ಜಡ ಎರಡಿದೆ. ಅದನ್ನೆಲ್ಲ ತಿಳಿಸ್ತಾ ಅದರ ಪರಮಾತ್ಮ ಬಿಂಬ ಪ್ರತಿಬಿಂಬವನ್ನೆಲ್ಲ ತಿಳಿಸಿಬಿಟ್ಟು ಜಾತಿನೇ ಬೇರೆ, ಈಶ್ವರ ಜಾತಿ ಬೇರೆ, ಜೀವ ಜಾತಿ ಬೇರೆ ಆದಮೇಲೆ ಇಬ್ಬರಲ್ಲೂ ಏನಿಲ್ಲ, ಅಭೇದಕ್ಕೆ ಅವಕಾಶವೇ ಇಲ್ಲ, ಸಾಮ್ಯಕ್ಕೂ ಅವಕಾಶವೇ ಇಲ್ಲ ಅಂಥೇಳಿ. ಆಮೇಲೆ ಏನು ಅರ್ಥಾತ್ ಪರಮಾತ್ಮನ ಸಾಮರ್ಥ್ಯ ಎಷ್ಟು, ಜೀವನ ಸಾಮರ್ಥ್ಯ ಎಷ್ಟು, ಸಂಬಂಧನೇ ಇಲ್ಲ. ಶ್ರುತಿ ಹೇಳ್ತಾ ಇದೆ ಏನಂತ, ದ್ವಾಸುಪರ್ಣ ಸಯುಜ ಸಖಾಯ ಇತ್ಯಾದಿ ಶ್ರುತಿಗಳು ಹೇಳ್ತಾ ಇವೆ. ಶ್ರುತಿಗಳು ಅತ್ಯಂತ ಪ್ರಮಾಣ, ಅಪೌರುಷೇಯ ಮತ್ತು ನಿತ್ಯ. ಆದ್ದರಿಂದ ಅದರ ದೋಷದ ಹೆಸರೇ ಇಲ್ಲ. ಶ್ರುತಿ ಹೇಳ್ತಾ ಇದೆ ಶ್ರುತೇಶ್ಚ ನಿಜರೂಪತಶ್ಚ, ಸ್ವರೂಪತಃ ಜೀವನೇ ಪರಮಾತ್ಮ ಪರಮಾತ್ಮನೇ ಎಂದ ಮೇಲೆ ನಿತ್ಯಾನ್ಯ ಏವ ಸದಾಕಾಲ ಜೀವೇಶ್ವರಲ್ಲಿ ಎಂಥ ಭೇದ ಇದೆ, ಅತ್ಯಂತ ಭೇದ. ಹೆಸರು ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ರೂಪಗಳಲ್ಲಿ ಅತ್ಯಂತ ಭೇದ, ಇಲ್ಲಿ ಅತ್ಯಂತ ಭೇದ, ಅದು ಅನಾದಿ ಮತ್ತು ನಿತ್ಯ. ಆದ್ದರಿಂದ ಏನಿಲ್ಲ, ನಿತ್ಯಾನ್ಯ ಏವ ಕಥಮಸ್ಮಿ ಸಾಹಿತ್ಯಪಿ ಸ್ಯಾತ್. ನಾನೇ ದೇವರು ಅಂತಕ್ಕಂಥ ಭಾವನೆಯನ್ನು ಅವನು ಹೊಂದಕ್ಕಾಗಲಿ, ನೀನೇ ದೇವರು ಅಂತ ಇನ್ನೊಬ್ಬರಿಗೆ ಹೇಳೋದಾಗಲಿ ಎಂದು ಕೂಡ ಸಾಧ್ಯನೇ ಇಲ್ಲ ಅನ್ನೋದು 5 ಕಾರಣ ಕೊಟ್ಟು ಅಲ್ಲಿ ಹೇಳಿ. ಇದನ್ನೆಲ್ಲ ತಿಳಿಲಿಕ್ಕೆ ಏನು ಪ್ರಮಾಣಗಳು ಅಂದರೆ, ಅರ್ಥೋಯಮೇವ ನಿಖಿಲೇರಿಪಿ ವೇದವಾಕ್ಯೈ ರಾಮಾಯಣೈ ಸಹಿತ ಭಾರತ ಪಂಚರಾತ್ರೈ ಅನ್ಯೈಶ್ಚ ಶಾಸ್ತ್ರವಚನೈ ಮತ್ತೆ ಸಹತತ್ವಸೂತ್ರೈ ನಿರ್ಣೀಯತೆ ಸಹೃದಯಂ ಹರಿಣಾ ಸದೈವ. ಇಷ್ಟಕ್ಕೂ ಆಧಾರ ಸಮಸ್ತ ಶಾಸ್ತ್ರನೂ ಆಧಾರ ಅಂತೇಳಿ. ಯಾವುದು ಶಾಸ್ತ್ರಗಳು ಅಂದರೆ ಋಗಾದಯಶ್ಚ ಚತ್ವಾರ ಅಂತೆ ಭಾರತಂಚ ಅದೆಲ್ಲ ವರ್ಣನೆ ಮಾಡಿಬಿಟ್ಟು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಆಮೇಲೆ ಭಾರತ, ಪಂಚರಾತ್ರ, ಮೂಲ ರಾಮಾಯಣ. ಜೊತೆಗೆ ಅವಕ್ಕೆ ಅನುಕೂಲವಾದದ್ದೆಲ್ಲ ಏನು, ಅದೆಲ್ಲ ಪ್ರಮಾಣನೇ. ಅವಿರುದ್ಧಂತೂ ಯಸ್ಯ, ಅದಕ್ಕೆ ವಿರುದ್ಧವಾದದ್ದು ಯಾವುದು ಕೂಡ ಪ್ರಮಾಣವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅನುಕೂಲವಾದದ್ದೆಲ್ಲ ಪ್ರಮಾಣನೇ ಅಂಥೇಳಿ. ಏನು ವಾಕ್ಯಗಳು ಪ್ರಮಾಣ ಅಂದರೆ ಎಲ್ಲ ಪ್ರಮಾಣಗಳನ್ನೆಲ್ಲ ಕೆಲವು ಕೋಟ್ ಮಾಡಿ, ಸ್ಯಾಂಪಲ್ಗೆಲ್ಲ ಕೋಟ್ ಮಾಡಿದ್ರು. ಅಷ್ಟೆಲ್ಲ ಮುಗಿಸಿ ಸರ್ವಶಾಸ್ತ್ರಾರ್ಥಗಳೇ ಉಪಸಂಹಾರ ಮಾಡ್ತಾ ಇದ್ದಾರೆ. ಜೀವರಲ್ಲೂ ತ್ರೈವಿಧ್ಯ ಇದೆ. ಏನು ಹೋಗೋದಿಲ್ಲ ವರ್ಣವಂತ ಹೋಗೋದಿಲ್ಲ, ಅಲ್ಲಿ ಹೋಗೋದು ಅನಿರುದ್ಧ ದೇಹ ಹೋಗೋದು ಕೂಡ ಆಗಲ್ಲ, ಒಟ್ಟಿಗೆ ಹೋಗೋದು. ಈಗ ಹೋಗೋದಿಲ್ಲ ಅದಕ್ಕಿಂತ ವೃಂದ ದೇಹ ಅನಿರುದ್ಧ ದೇಹ ಎರಡು ಕೂಡ ಜೊತೆಗೆ ಹೋಗ್ಬಿಡ್ತಾವೆ ಒಟ್ಟಿಗೆ. ಅಷ್ಟೆಲ್ಲ ತಿಳಿಸಿತು. ಇಷ್ಟೆಲ್ಲ ತಿಳಿಸಿದ ಸರ್ವಶಾಸ್ತ್ರ. ಜೀವರಲ್ಲೂ ಕೂಡ ತ್ರೈವಿಧ್ಯ ಇದೆ. ತ್ರಿವಿಧ ಜೀವ ಸಂಘಾಸ್ತು ದೇವ ಮಾನುಷ ದಾನವಾಹ. ದೇವತೆಗಳು, ಮಾನುಷ ನಿತ್ಯ ಸಂಸಾರಿಗಳು. ದೇವತೆಗಳು ಅಂದರೆ ಮುಕ್ತಿಯೋಗ್ಯರು, ಸಾತ್ವಿಕರು. ಆಮೇಲೆ ನಿತ್ಯ ಸಂಸಾರಿಗಳು. ಮಾನುಷರು ಅಂದರೆ ಮನುಷ್ಯ ಮಧ್ಯಮರು, ನಿತ್ಯ ಸಂಸಾರಿಗಳು. ಅನಂತರ ದಾನವಾಹ, ಅವರೆಲ್ಲ ತಮೋಯೋಗ್ಯರು. ಹೀಗೆ ಅದರಲ್ಲೂ ಕೂಡ ಭೇದ ಇದೆ, ತ್ರೈವಿಧ್ಯ ಇದೆ ಅಂತ ತಿಳಿಸಿ ಅದು ಮತ್ತು ಅನಾದಿ ನಿತ್ಯನೇ. ಸಾತ್ವಿಕ ಜೀವ ಏನಾಗೋದಿಲ್ಲ ಎಂದು ಕೂಡ ರಾಜಸ್ಥನಾಗಲಿ ತಾಮಸನಾಗಲಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ತಾಮಸ ಜೀವ ಏನಾಗ್ಲಿಕ್ಕೆ ಸಾಧ್ಯ ಇಲ್ಲ, ಬೇರೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ನಿತ್ಯವಾಗಿರ್ತಕ್ಕಂಥ ಸ್ವರೂಪ. ಇವರಲ್ಲಿ ಒಬ್ಬ ಇಂಟರ್ಚೇಂಜ್ ಮಾಡಲಿಕ್ಕೂ ಬರೋದಿಲ್ಲ. ತಾರತಮ್ಯನೂ ನಿತ್ಯ, ಭೇದನೂ ನಿತ್ಯ ಅಂಥೇಳಿ. ಪಂಚಭೇದ ಇಮೇ ನಿತ್ಯ ಸರ್ವಾವಸ್ಥಾಸು ಸರ್ವಶಃ. ಪಂಚಭೇದಗಳು ನಿತ್ಯವಾದವುಗಳು, ಸರ್ವ ಅವಸ್ಥೆಗಳಲ್ಲೂ ನಿತ್ಯ. ಮತ್ತು ಯಾವ ದೃಷ್ಟಿಯಿಂದ ವಿಚಾರ ಮಾಡಿದರೂ ಕೂಡ ಏನಾಗೋದಿಲ್ಲ, ಅವು
ಬದಲಾಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನು ತಿಳಿಸಿದೆ. ಇಷ್ಟೆಲ್ಲ ತಿಳಿಸಿ ಇನ್ನು ಗುರುಲಕ್ಷಣ ಇತ್ಯಾದಿ ಹೇಳುತ್ತಾ ಅದರಲ್ಲೂ ತಾರತಮ್ಯ. ಬ್ರಹ್ಮದೇವರಲ್ಲಿ ಹೇಗೆ ಜೀವರಲ್ಲಿ ಭೇದ ನಿತ್ಯನೋ ತಾರತಮ್ಯನೂ ನಿತ್ಯನೇ. ರುಜುಜೀವರು ಅಂತ ಬೇರೆಯೇ ಇದ್ದಾರೆ. ಬೇರೆ ಅವರು ರುದ್ರ ಪದವಿಗೆ ಯೋಗ್ಯರಾದ ಜೀವರು, ಗರುಡಶೇಷ ಪದವಿಗೆ ಯೋಗ್ಯರಾದ ಜೀವರು ಎಂದೂ ಕೂಡ ಏನಾಗೋದಿಲ್ಲ, ಸಾಧ್ಯ ರುಜುಗಳಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅದೇ ರುಜುಗಳು ಎಂದೂ ಕೂಡ ಈ ರುಜುಗಳಾಗಲಿಕ್ಕೂ ಸಾಧ್ಯ ಇಲ್ಲ ಅಂತ ತಿಳಿಸಿ ತಾರತಮ್ಯ ಎಲ್ಲ ಪ್ರತಿಯೊಬ್ಬ ಒಂದು ಪದವಿಗೂ ಕೂಡ ಬರ್ತಕ್ಕಂತಹ ಜೀವನ ಗುಂಪು ಬೇರೆಯೇ ಇದೆ. ಪೂರ್ತಿ ಪೃಥಕ್ ಪ್ರತ್ಯೇಕವಾದಂಥ ಜೀವಗಣ ಇದೆ. ಎಷ್ಟಿದೆ ತಾರತಮ್ಯ ಭೇದ, ಒಂದಲ್ಲ ಎರಡಲ್ಲ, ಇಷ್ಟೆಲ್ಲ ಕ್ಲಿಯರಾಗಿ ತಿಳಿಸಿ ಕೊನೆಗೆ ಬ್ರಹ್ಮದೇವರು ಹೇಗೋ ಇಲ್ಲಿ ಕಲಿ ಹಾಗೆ, ಬ್ರಹ್ಮದೇವರು ಜೀವೋತ್ತಮರು ಹೇಗೋ ಕಲಿ ಹೇಗೆ ಜೀವಾಧಮ, ಅದನ್ನೆಲ್ಲ ತಿಳಿಸಿ ಅಸುರಾಹ ಕಲಿಪರ್ಯಂತಹ ಏವಂ ದುಃಖೋತ್ತರೋತ್ತರಾಹ, ದುಃಖ ಉತ್ತರಾಹ, ಸುಖ ಉತ್ತರಾಹ. ಈ ಕೆಳಗಿನ ಜೀವರಿಗಿಂತ ಮೇಲಿನ ಜೀವರಿಗೆ ಏನು ಜಾಸ್ತಿ ಇರುತ್ತೆ, ಸುಖ ಜಾಸ್ತಿ. ಅವರಿಗೆ ಸುಖದಲ್ಲಿ ತಾರತಮ್ಯ ಇದೆ. ಇವತ್ತು ಹೈಯರ್ ಆಫೀಸರ್ ಸಂಬಳ ವೇರಿ ಆಗಬೇಕಲ್ಲ, ಸಂಬಳ ಸಿಗೋ ಫೆಸಿಲಿಟೀಸ್ ಎಲ್ಲ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಅದಕ್ಕೆ ತಕ್ಕಂತೆ ಅವ್ರಿಗೆ ಬರತಕ್ಕಂಥ ಸುಖ ಕೂಡ ವೇರಿ ಆಗುತ್ತೆ. ಅವ್ರಿಗೆ ಪೂರ್ಣ ಸುಖವಾದರೂ ಕೂಡ ತಾರತಮ್ಯ ಇದೆ. ಫುಲ್ ಸ್ಯಾಲ್ರಿ ಹೇಳ್ತಾ ಮ್ಯಾಕ್ಸಿಮಮ್ ಸ್ಕೇಲ್ ರೀಚ್ ಆಗಿದೆ ಅಂತ ಹೇಳ್ತಾರೆ. ಮ್ಯಾಕ್ಸಿಮಮ್ ಅಂದ್ರೆ ಏನು, ತನ್ನಿದ್ರಲ್ಲಿ ಮ್ಯಾಕ್ಸಿಮಮ್ ಅಷ್ಟೇ, ತಾನಿನ್ನು ಅದಕ್ಕಿಂತ ಹೆಚ್ಚು ತಾನು ಬರಲು ಸಾಧ್ಯತೆಯೇ ಇಲ್ಲ. ಆ ರೀತಿ ತಾರತಮ್ಯ ಇದ್ದೇ ಇದೆ ಅಂತ ತಿಳಿಸಿ ಅತಿ ಹೆಚ್ಚು ಸುಖ ಯಾರಿಗೆ, ಅದಕ್ಕೆ ಸುಖ ತೀರ್ಥರು, ಹೆಸೇ ಸುಖ ತೀರ್ಥರು. ಅದೇನರ್ಥ, ಯೋಗ್ಯರೆಲ್ಲ ಸುಖ ತೀರ್ತಾರೆ, ಆದರೆ ಏನಿಲ್ಲ ಅವರಲ್ಲಿ ತಾರತಮ್ಯದಲ್ಲಿ ಬಹಳ ಕಡಿಮೆ ಇದೆ. ಇವರಲ್ಲಿ ಏನಿದೆ ಅಂತ ಕೇಳಿದರೆ ಪೂರ್ಣ ಸುಖ, ಅತಿ ಹೆಚ್ಚು ಸುಖ. ಅದಕ್ಕೆ ಸುಖ ತೀರ್ಥ ಎಂಬ ಹೆಸರು ಅಸಾಧಾರಣ್ಯೇನ ವ್ಯಪದೇಶ ಭವಂತಿ. ಎಲ್ಲರಲ್ಲೂ ಕೂಡ ಸುಖ ಇದ್ದರೂ ಕೂಡ ಅತಿ ಹೆಚ್ಚು ಅವರೇ ದುಡ್ಡು ಎಲ್ಲರೂ ಇದ್ದೇ ಇರುತ್ತೆ, ಶ್ರೀಮಂತ ಅಂತ ಕರೆಯೋದಿಲ್ಲ. ಅತಿ ಹೆಚ್ಚು ದುಡ್ಡವ್ರು ಏನಂತ ಕರೀತಾರೆ, ಶ್ರೀಮಂತ ಅಂತ ಕರೀತಾರೆ. ಸ್ವಲ್ಪ ದುಡ್ಡಿಲ್ಲದೆ ಯಾರು ಇರೋದಿಲ್ಲ ಈ ಮತ್ತೆ. ಆ ದುಡ್ಡಿಗೆ ಏನಂತ ಹೆಸರು ಬರೋದಿಲ್ಲ, ಶ್ರೀಮಂತ ಅಂತ ಹೆಸರು ಬರೋದಿಲ್ಲ. ಆದರೆ ಪೂರ್ಣ ಹೆಚ್ಚಿದ್ದಾಗ ಅವರು ಶ್ರೀಮಂತ, ಪರಿಪೂರ್ಣ ಇದ್ದಾಗ ಇನ್ನೂ ಹೆಚ್ಚು. ಆ ದೃಷ್ಟಿಯಿಂದ ಜೀವಕೋಟಿಯಲ್ಲಿ ಅತ್ಯಂತ ಪೂರ್ಣ ಸುಖಗಳು ಯಾರು ಅಂದರೆ ರುಜುಗಳು. ಅದಕ್ಕೆ ಅವರೆಲ್ಲರೂ ಸುಖ ತೀರ್ಥರೇ. ಈಗ ಆನಂದ ತೀರ್ಥರು ಅಂದರೆ ಸುಖ ತೀರ್ಥ ಅಂದರು ಅಂತೆ. ಈಗ ಅದೇ ದುಃಖ ತೀರ್ಥರು ಅಂದರೆ ಯಾರು, ಇವರೆಲ್ಲ ಕೂಡ ಗೊತ್ತಾದ ಕಷ್ಟಶಾಸ್ತ್ರಂ ಅಂತ ಹೇಳಿದ್ರ, ಅದಕ್ಕೆ ದುಃಖ ತೀರ್ಥ. ಕಷ್ಟಶಾಸ್ತ್ರ ಬರೀ ಕಷ್ಟ ಕೊಡೋ ಶಾಸ್ತ್ರ. ಅವರಿಗೂ ಕಷ್ಟ, ಓದೋರಿಗೂ ಕಷ್ಟ, ಕೇಳೋರಿಗೂ ಕಷ್ಟ. ಕೇಳಬೇಕಾದ್ರೂ ಕೂಡ ಜೀವೈಕ್ಯ ಜೀವೇಶ್ವರಕ್ಕೆ ಹೇಳ್ತಾವ್ರು ಏನಾಗುತ್ತೆ ಅದರಿಂದ ಅದೇನೇ ಯಾರ ಮುಂದೆ ಹೇಳ್ಬಿಟ್ರಿ ಪಜಿತ ಆಗುತ್ತೆ ಅಂತ ಹೇಳ್ತಾರೆ. ಒಪ್ಪಕ್ಕೆ ಇಷ್ಟಪಡೋದಿಲ್ಲ. ಅದಕ್ಕೆ ಕಲಿಹಿ ದುಃಖಾಧಿಕಸ್ತೇಷು, ಅಯೋಗ್ಯರಲ್ಲಿ ಅತ್ಯಂತ ಹೆಚ್ಚು ದುಃಖ ಯಾರಿಗೆ, ಕಲಿಗೆ. ತೇಪ್ಪೇವಂ ಬ್ರಹ್ಮ, ಅವರಲ್ಲೂ ತಾರತಮ್ಯ ಇದೆ. ಮತ್ತೆ ಹಿರಣ್ಯಕಶ್ಯಪ ಮೊದಲಾದ ಪದವಿ ಬರತಕ್ಕಂತಹ ದುಷ್ಟ ಜೀವರೇ ಬೇರೆ ಇದ್ದಾರೆ, ಕಲಿ ಪದವಿ ಬರೋರೇ ಬೇರೆ ಇದ್ದಾರೆ, ಆಲಕ್ಷ್ಯ ಪದವಿ ಬರೋರೇ ಇದ್ದಾರೆ. ಅದರಲ್ಲೂ ಕೂಡ ದುಷ್ಟರಲ್ಲೂ ಎರಡು ವಿಧ, ಸ್ತ್ರೀ ಜೀವರು ಮತ್ತು ಪುರುಷ ಜೀವರು. ಮಂಥರ ಇತ್ಯಾದಿಗಳಲ್ಲಿ ಅಂಥವರವರು ದುಷ್ಟ ಸ್ತ್ರೀಯರು, ತಾಮಸ ಸ್ತ್ರೀಯರು. ಅಂದರೆ ಪುರುಷರಲ್ಲಿ ಹೇಗೆ ತ್ರೈವಿಧ್ಯ ಇದೆಯೋ, ಸ್ತ್ರೀ ಜೀವರಲ್ಲೂ ಕೂಡ ಏನಿದೆ, ತ್ರೈವಿಧ್ಯ ಇದೆ. ಇದೆಲ್ಲ ಗಟ್ಟಿಯಾಗಿ ತಿಳ್ಕೊಂಡ್ಬಿಟ್ಟು ಅದು ಪೂರ್ಣ, ಅದು ಪ್ರಮೇಯಗಳು ಅಂತ ಹೇಳಿದ್ರು. ಅದನ್ನು ತತ್ವಸಂಖ್ಯಾನದಲ್ಲಿ ಶಾರ್ಟಾಗಿ ಹೇಳಿದ್ದಾರೆ, ವಿಸ್ತಾರವಾಗಿ ತಿಳಿಸಿದ್ದಾರೆ. ತಥಾ ಅನ್ಯೇಪಿ ಅಸುರಾ ಸರ್ವೇ ಗಣ ಯೋಗ್ಯತೆಯ ಸದಾ, ತಥಾಪಿ ಅಸುರಾಹ ಸರ್ವೇ ಗಣಾಹ ಯೋಗ್ಯತೆಯ ಸದಾ. ಅಸುರರಲ್ಲೂ ಕೂಡ ಗಣಗಳು ಅಂದರೆ ಗುಂಪುಗಳು, ಕ್ಲಾಸ್, ಆ ಥರ ಇದ್ದೇ ಇದೆ. ಬ್ರಹ್ಮೈವ ಸರ್ವಜೀವೇಭ್ಯ ಸದಾ ಸರ್ವಗುಣಾಧಿಕ. ಬ್ರಹ್ಮದೇವರೇ ಎಲ್ಲ ಜೀವರಿಗಿಂತ ಅತಿ ಹೆಚ್ಚು ಮೇಲಿರೋದು ಯಾರು ಅಂದರೆ ಬ್ರಹ್ಮದೇವರು. ಬ್ರಹ್ಮದೇವರ ಶಬ್ದಕ್ಕೆ ಏನರ್ಥ, ರುಜುಗಳು ಅಂತ ಅರ್ಥ. ರುಜುಗಣದ ಜೀವರು ಅತ್ಯಂತ ಶ್ರೇಷ್ಠ. ಸದಾ ಸರ್ವಗುಣಾಧಿಕ. ಸರ್ವಗುಣಾಧಿಕ ಅಂದ್ರೆ ಏನು, ಏ ಗುಣನಾಮ ಜಗತ್ ಪ್ರಸಿದ್ಧ, ಆ ಗುಣಗಳು ಜೀವರಲ್ಲಿ ಅತಿ ಹೆಚ್ಚು ಏನೇನು ಗುಣ ಇರಬೇಕಾದ್ರೆ ಅತಿ ಹೆಚ್ಚು ಗುಣ ಯಾವ್ದಿದೆ ಅದರಲ್ಲೂ ಕೂಡ ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೇ ಧೃತಿ ಸ್ಥಿತಿ ಪ್ರಾಣಬಲೇಶು ಯೋಗೇ ಬುದ್ಧೌ ಚ ನಾನ್ಯೋ ಹನುಮತ್ ಸಮಾನಃ ಪುಮಾನ್ ಕದಾಚಿತ್ ಕ್ವಚ ಕಶ್ಚ. ಇಂಥ ಸರ್ವಗುಣಾಧಿಕತ್ವ. ದೇವರು ಸರ್ವಗುಣಾಧಿಕ ಅಂದರೆ ಅದು ಬೇರೆ, ಅದು ಸ್ವಾತಂತ್ರ್ಯಾದಿ ಗುಣ. ಸ್ವಾತಂತ್ರ್ಯ ಸೇರೋದಿಲ್ಲ, ಆ ಸ್ವಾತಂತ್ರ್ಯ ಇಲ್ಲದೆ ಇರೋದಾರೆ. ಬ್ರಹ್ಮೈವ ಸರ್ವಜೀವೇಭ್ಯ ಸದಾ ಸರ್ವಗುಣಾಧಿಕ. ಯಾವಾಗಲೂ ಕೂಡ ಅಂತ ಹೇಳಿದ್ರಿಂದ ಈ ತಾರತಮ್ಯ ಎಂಬುದು ಏನಾಗೋದಿಲ್ಲ, ಅದು ಭೇದನೂ ಹೋಗೋದಿಲ್ಲ, ತಾರತಮ್ಯನೂ ಹೋಗೋದಿಲ್ಲ. ಎರಡು ಇಂಪಾರ್ಟೆಂಟ್. ಮುಕ್ತೋಪಿ ಸರ್ವಮುಕ್ತಾನಾಂ ಆಧಿಪತ್ಯೆ ಸ್ಥಿತಃ ಸದಾ ಆಶ್ರಯಸ್ತಸ್ಯ ಭಗವಾನ್ ಸದಾ ನಾರಾಯಣ ಪ್ರಭು. ಮುಕ್ತೋಪಿ ಸರ್ವಮುಕ್ತಾನಾಂ, ಮುಕ್ತರಾದ ಮೇಲೂ ಕೂಡ ಅವರೇ ಸರ್ವಗುಣಾಧಿಕರು. ಸರ್ವಮುಕ್ತಾನಾಂ, ಉಳಿದೆಲ್ಲ ಮುಕ್ತರು ಇದ್ದಾರೆ. ಅವರ ಆಧಿಪತ್ಯದಲ್ಲಿ ಏನಿದ್ದಾರೆ ಇವರು ಬ್ರಹ್ಮದೇವರಿದ್ದಾರೆ, ಅಧಿಪತಿಗಳಾಗಿದ್ದಾರೆ.
ಮುಕ್ತ ಜೀವರಿಗೂ ಕೂಡ ಅಧಿಪತಿಗಳು ಸಂಸಾರಿ ಜೀವರಲ್ಲಿ ಜೀವೋತ್ತಮರಾದ ವಾಯುದೇವರು ಬ್ರಹ್ಮದೇವರು ಹೇಗೋ ಮುಕ್ತ ಜೀವರಲ್ಲೂ ಕೂಡ ವಾಯುದೇವರ ಪ್ರಸಕ್ತಿ ಬರೋದಿಲ್ಲ ಅಲ್ಲಿ. ಯಾಕೆ? ಮುಕ್ತಿಯಲ್ಲಿ ವಾಯುದೇವರು ಇರೋದಿಲ್ಲ. ಯಾಕೆ? ಬ್ರಹ್ಮದೇವರು ಒಂದು ಮುಕ್ತರಾಗಿಬಿಟ್ಟಿರ್ತಾರೆ. ಆದ್ದರಿಂದ ಬ್ರಹ್ಮದೇವರೇ ಸರ್ವಜೀವರಿಗಿಂತ ಶ್ರೇಷ್ಠರಾಗಿದ್ದಾರೆ. ಅದು ಅಲ್ಲೂ ಕೂಡ ಅಧಿಪತಿಗಳು ಅಂತ ಹೇಳಿದ್ರಿಂದ, ಬ್ರಹ್ಮದೇವರು ಅಲ್ಲೂ ಅಧಿಪತಿಗಳು ಅಂತ ಹೇಳಿದ್ರಿಂದ ಮುಕ್ತಿಯಲ್ಲೂ ಕೂಡ ತಾರತಮ್ಯ ಇದೆ. ಅದೇ ರೀತಿಯಾಗಿರುತ್ತೆ ಅಂತ ಆಯಿತು. ಚಿತಸ್ಸದಾ ಆಶ್ರಯಸ್ತಸ್ಯ ಭಗವಾನ್. ಹಾಗಿದ್ರೆ ಮುಕ್ತರಿಗೆ ಸಾಮ್ಯ ಬರುತ್ತೋ ಅಂತ ಪ್ರಶ್ನೆ ಬಂತು. ವಿಶಿಷ್ಟಾದ್ವೈತಗಳ ಪ್ರಕಾರ ಏನಾಗುತ್ತೆ ಅಲ್ಲಿ? ಆಗ ಆನಂದ ಸಾಮ್ಯ ಹೇಳಿಬಿಡ್ತಾರೆ, ಅದಕ್ಕೆ ಬರೋದಿಲ್ಲ. ಆಶ್ರಯಸ್ತಸ್ಯ ಭಗವಾನ್, ನಿಮ್ಮ ಸರ್ವಾಧಿಕ ಅಂತ ಹೇಳಿದ್ರೆ ತಾರತಮ್ಯ ಇದೆ. ಅದು ಕೂಡ ದೇವರ ಆನಂದವೇ ಬೇರೆ, ಜೀವರ ಆನಂದವೇ ಬೇರೆ. ಅದಕ್ಕಾಗಿ ಆಶ್ರಯಸ್ತಸ್ಯ ಭಗವಾನ್, ಅವರಿಗೆ ಆಶ್ರಯ ಯಾರು ಅಂದರೆ ಭಗವಾನ್ ಪರಮಾತ್ಮನೇ. ಯಾರಾತ? ಸದಾ ನಾರಾಯಣ ಪ್ರಭು. ಸದಾ ಅಂತ ಹೇಳಿದ್ರಿಂದ ಯಾವ್ದಾರ ಒಂದು ಕಾಲಕ್ಕೆ ಹೋಗುತ್ತೋ, ಯಾವ ಕಾಲಕ್ಕೂ ಹೋಗೋದಿಲ್ಲ. ಸಂಸಾರದಲ್ಲಿ ಹೋಗೋದಿಲ್ಲ, ಮುಕ್ತಿಯಲ್ಲಿ ಹೋಗೋದಿಲ್ಲ. ಮುಕ್ತಿಯಲ್ಲಿ ಎಷ್ಟು ವರ್ಷಗಳಾದರೂ ಕೂಡ ಏನಾಗೋದಿಲ್ಲ, ಅಲ್ಲೂ ಕೂಡ ಎಷ್ಟು ಕಾಲವಾದರೂ ಕೂಡ ಹಾಗೆ ಇರುತ್ತೆ ಅಂತ ತಿಳಿಸಿ. ಭಗವಾನ್ ಸದಾ ನಾರಾಯಣ ಪ್ರಭು. ಷಡ್ಗುಣ ಐಶ್ವರ್ಯ ಸಂಪನ್ನ. ಷಡ್ಗುಣ ಶಬ್ದಕ್ಕೆ ಅನಂತ ಅಂತಾನೆ ಅರ್ಥ. ಸ್ವಲ್ಪ ಇರ್ತದೆ. ಶ್ರೀಮಂತರಲ್ಲಿ ಲಕ್ಷಾಧೀಶರು ಶ್ರೀಮಂತ, ಕೋಟ್ಯಾಧೀಶರು ಶ್ರೀಮಂತ, ಶತಕೋಟಿ ಇದ್ರೂ ಶ್ರೀಮಂತ. ಶ್ರೀಮಂತರಲ್ಲಿ ತಾರತಮ್ಯ ಇದೆಯೇ ಅಲ್ವಾ? ಭಗವಾನ್ನಲ್ಲೂ ತಾರತಮ್ಯ ಇದೆ. ಬರೀ ಭಗವಾನ್ ಅಂದರೆ ಯಾರು? ನಾರಾಯಣನೇ. ಬರೀ ಆಫೀಸರ್ ಅಂತ ಹೇಳ್ಬಿಡ್ತಾರೆ ಅಷ್ಟೇ. ಅವ್ರ ಚೀಫ್ ಕ್ಲಾಸ್ 1 ಬೇರೆ, ಕ್ಲಾಸ್ 2 ಬೇರೆ, ಮುಖ್ಯ ಚೀಫ್ ಬೇರೆ. ಅಲ್ಲಿ ತಾರತಮ್ಯ ಹೇಗಿದೆಯೋ ಹಾಗೆ ಭಗವತ್ ಶಬ್ದ ವಾಚ್ಯತ್ವದಲ್ಲೂ ತಾರತಮ್ಯ ಇದೆ. ಬರೀ ಭಗವಾನ್ ಅಂದರೆ ಯಾರು? ನಾರಾಯಣನೇ. ಬರೀ ಬ್ರಹ್ಮ ಅಂದರೆ ನಾರಾಯಣನೇ. ಗೊತ್ತಾಯ್ತು? ಅನಂತರ ಬ್ರಹ್ಮ ಅಂದರೆ ಬ್ರಹ್ಮದೇವರು, ವಾಯುದೇವರು. ಮುಖ್ಯ ಶಬ್ದದಿಂದ ಭಗವತ್ ಶಬ್ದ ವಾಚ್ಯತ್ವ ಇರೋದು ಯಾರಿಗೆ? ನಾರಾಯಣನಿಗೆ. ಆಶ್ರಯಸ್ತಸ್ಯ ಭಗವಾನ್ ಸದಾ ನಾರಾಯಣ ಪ್ರಭು. ಇದೆಲ್ಲ ಒತ್ತಿ ಯಾಕೆ ಹೇಳ್ತಾರೆ ಅಂದರೆ ವಿರುದ್ಧ ಹೇಳಿ ದೊಡ್ಡ ಮತನೇ ಬಂದುಬಿಟ್ಟಿದೆ, ಬೇರೆ ಮತಗಳು. ನೋಡಿದ್ರೆ ಎಷ್ಟು ಸುಲಭವಾಗಿದೆ. ಯಾಕೆ ಒತ್ತು ಹೇಳ್ತಾರೆ ಅಂತ ಕೇಳಿ. ಇಷ್ಟೆಲ್ಲ ಹೇಳಿದವ್ರು ಏನಾಗೋದು? ಒಂದು ಸ್ಟೇಜಲ್ಲಿ ಅವರು ಒಪ್ಕೊಂಡ್ಬಿಡ್ಬೋದು, ಯಾವ ಸ್ಟೇಜಲ್ಲಿ ಒಪ್ಲಕ್ಕೆ ಬರೋದಿಲ್ಲ. ಇವು ಬೇರೆ ಮತಗಳನ್ನು ಯಾವ್ದಾದ್ರು ಒಂದು ಸ್ಟೇಜ್ನಲ್ಲಿ ಒಪ್ಲಕ್ಕೆ ಬರುತ್ತೋ ಅಂದರೆ ಸಾಧ್ಯ ಇಲ್ಲ. ಎಲ್ಲ ಹಂತದಲ್ಲೂ ಕೂಡ ಅದಕ್ಕೆ ಸರ್ವಾವಸ್ಥಾಸು ಸರ್ವಶಃ. ಯಾವುದೇ ಜನ್ಮ ಏನೇ ಬರಲಿ ಏನಾಗೋದಿಲ್ಲ, ಬೇರೆ ಆಗೋದೇ ಇಲ್ಲ. ಅದು ಬ್ರಹ್ಮೈವ ಸರ್ವಜೀವೇಭ್ಯ ಸದಾ ಸರ್ವಗುಣಾಧಿಕ. ಆಫೀಸರ್ ಸಸ್ಪೆಂಡ್ ಆಗ್ತಾನೆ, ಕ್ಲರ್ಕ್ ಮಾಡಕ್ಕೆ ಬರುತ್ತೆ. ಅವನ್ನ ಏನಾಗ್ತಾನೆ? ಅವನು ಸಸ್ಪೆಂಡ್ ಆಫೀಸರ್ ಆಗ್ತಾನೆ, ಕ್ಲರ್ಕ್ ಅಂತ ಕರೆಯೋದಿಲ್ಲ ಅವನ್ನ. ಮತ್ತು ಕ್ಲರ್ಕ್ ಪೋಸ್ಟ್ಗೂ ತೊಗೊಳೋದಿಲ್ಲ ಅವನ್ನ. ಸಸ್ಪೆಂಡ್ ಮಾಡಿದ ಡಿಸ್ಮಿಸ್ ಮಾಡಿದ್ಮೇಲೆ ಏನಾಗ್ತಾನೆ? ಅವನಾಗ ಕೆಲಸ ಕಳ್ಕೊತಾನೆ ಹೊರತು ಯಾರೇ ಕೆಲಸ ಕಳ್ಕೊತಾನೆ. ಯಾವ ಕೆಲಸ ಇತ್ತು ಆ ಕೆಲಸ ಕಳ್ಕೊಂಡ್ಬಿಡ್ತಾನೆ. ಇನ್ನೊಂದು ಕೆಲಸಕ್ಕೂ ಬರೋದಿಲ್ಲ, ಅವನ ಪದವಿನೂ ಉಳಿಯೋದಿಲ್ಲ. ಹಾಂ, ಯಾರು? ಹೌದು, ಕಲಿ ಹಾಗೇನೆ. ಕಲಿ ಪದವಿ ಬರೋರು ಕಲಿ ಪದವಿ ಬಂದೇ ಮುಕ್ತರಾಗೋರು. ಇಲ್ಲೂ ಕೂಡ ಆಯಾ ಪದವಿ ಬರದೆ ಯಾರು ಮುಕ್ತರಾಗೋದಿಲ್ಲ. ದೇವತೆಗಳೆಲ್ಲ ಮುಕ್ತರಾಗಬೇಕಾದ್ರೆ ಏನಾಗಬೇಕು? ಅವರು ಆ ಪದವಿಗೆ ಬಂದು ಸಾಧನೆ ಪೂರೈಸಿಯೇ ಮುಕ್ತರಾಗೋದು. ಬ್ರಹ್ಮದೇವರಷ್ಟೇ, ಎಲ್ಲರಿಗೂ ಅದು ಕಂಪಲ್ಸರಿ. ಮುಕ್ತೋಪಿ ಸರ್ವಮುಕ್ತ. ಉಳಿದವರಿಗೆಲ್ಲ ಪೂರ್ಣ ಸಾಧನೆ ಆಗ್ತದೆ. ಯಾರಿಗೆ ಪದವಿ ಇಲ್ಲ ಅವ್ರಿಗೇನಾಗಬೇಕು? ಪೂರ್ಣ ಸಾಧನೆ ಆಗ್ತದೆ. ಮುಕ್ತೋ ಪ್ರಮೋಷನ್ ಬರದೇ ಹೋದರೂ ಕೂಡ ರಿಟೈರ್ಮೆಂಟ್ ಏಜ್ ಅಂತ ಒಂದು ಇರುತ್ತಲ್ಲ, ಅದಂತೂ ಕಾಮನ್. ಹೇಗೋ ಆ ಸಾಧನೆ ಪೂರ್ತಿ ಆಗಲೇಬೇಕು. ಮುಕ್ತೋಪಿ ಸರ್ವಮುಕ್ತಾನಾಂ ಅಧಿಪತ್ಯೇ ಸ್ಥಿತಸ್ತದಾ ಆಶ್ರಯಸ್ತಸ್ಯ ಭಗವಾನ್ ಸದಾ ನಾರಾಯಣ ಪ್ರಭು. ಇತಿ ಋಗ್ಯಜುಸ್ಸಾಮ ಅಥರ್ವ ಪಂಚರಾತ್ರ ಇತಿಹಾಸತಃ ಪುರಾಣೇಭ್ಯಸ್ತಥಾನ್ಯೇಭ್ಯ ಶಾಸ್ತ್ರೇಭ್ಯೋ ನಿರ್ಣಯ ಕೃತಃ. ಇಷ್ಟೆಲ್ಲ ಎಲ್ಲಿಂದ ಹೇಳ್ತಿದ್ದೀರಿ ಅಂದರೆ ಯಾವ್ದಾದ್ರು ಒಂದು ಗ್ರಂಥಕ್ಕೆ ಸಂಬಂಧಪಟ್ಟರೆ ಏನಾಗುತ್ತದು? ಅಷ್ಟಕ್ಕೆ ಮಾತ್ರ ಲಿಮಿಟ್ ಆಗಿ. ಹಾಗಲ್ಲ. ಋಕ್, ಯಜುಹು, ಸಾಮ, ಅಥರ್ವ, ಪಂಚರಾತ್ರ ಇತಿಹಾಸತಃ. ಋಕ್ ಋಗ್ವೇದ, ಯಜುಹು ಯಜುರ್ವೇದ, ಸಾಮ ಸಾಮವೇದ, ಅಥರ್ವ ಅಥರ್ವವೇದ, ಪಂಚರಾತ್ರ ಮತ್ತು ಇತಿಹಾಸತ ಅಂತ ಹೇಳಿದ್ರಿಂದ ಮಹಾಭಾರತ ಮತ್ತು ಮೂಲರಾಮಾಯಣ ಅವೆರಡು ಸೇರಿಕೊಂಡು, ಜೊತೆಗೆ ಪುರಾಣೇಭ್ಯ ಭಾಗವತಾದಿ ಪುರಾಣಗಳು, ಅನ್ಯೇಭ್ಯ ಅದು ಜೊತೆಗೆ ಇನ್ನೂ ಅನೇಕ ಶಾಸ್ತ್ರಗಳು, ಟೀಕಾ ಟಿಪ್ಪಣಿಗಳೆಲ್ಲ ಶಾಸ್ತ್ರಗಳೇ. ಅವುಗಳಿಂದಾಗಿ ಹಿಂದೆ ಟೀಕಾ ಟಿಪ್ಪಣಿಗಳು ಇದ್ದೇರಿ. ಎಲ್ಲ ಕಾಲಕ್ಕೂ ಇರ್ತಾರೆ ಟೀಕಾ ಟಿಪ್ಪಣಿಗಳು, ಈಗೊಂದೇ ಅಲ್ಲ. ಋಷಿಮುನಿಗಳೆಲ್ಲ ಬರೆಯೋದಲ್ಲಿ ಏನವಲ್ಲ ಟೀಕಾ ಟಿಪ್ಪಣಿಗಳಿದ್ದಾಗೆ, ಎಲ್ಲ ಸ್ಮೃತಿಗಳು ಟೀಕಾ ಟಿಪ್ಪಣಿಗಳಿದ್ದಾಗೆ. ಆ ಅರ್ಥದಲ್ಲಿ ಪುರಾಣೇಭ್ಯ ತಥಾನ್ಯೇಭ್ಯ ಶಾಸ್ತ್ರೇಭ್ಯೋ ನಿರ್ಣಯ ಕೃತಃ. ಇಷ್ಟೆಲ್ಲ ಶಾಸ್ತ್ರಗಳ ಹಿನ್ನೆಲೆಯಲ್ಲಿ ಹೇಳಿದೆ. ಅದೇ ಯಾವ ಡಾಕ್ಯುಮೆಂಟು ಮಿಸ್ ಆಗಿಲ್ಲ ಅಂತ ಅರ್ಥ. ಜಡ್ಜ್ ತೀರ್ಮಾನ ಮಾಡೋಕೆ ಏನು ಮಾಡ್ತಾನೆ? ಎಲ್ಲ ಡಾಕ್ಯುಮೆಂಟಿಗೂ ವಿರುದ್ಧವಾಗದಂತೆ ನಿರ್ಣಯ ಕೊಡಬೇಕು. ಯಾರೋ ಒಂದು ಡಾಟ್ಗೆ ವಿರೋಧ ಆಗಿಬಿಟ್ರೆ ಏನಾಯ್ತು? ಅಲ್ಲಿಗೆ ಇನ್ಕಂಪ್ಲೀಟ್ ಆಯ್ತು. ಅದ್ರ ಆಧಾರದ ಮೇಲೆ ಮತ್ತೆ ಮುಂದೆ ಹೋಗ್ಬೋದು. ಇವರು ಎಷ್ಟೊತ್ತು ಹೇಳ್ತಾರೆ, ಮುಂದೆ ಹೋಗ್ಲಿಕ್ಕೆ ಕಾರಣ ಕೊಡಬೇಕು ಕೆಲವು ಸಲ ಇವರು.
ಅಪೀಲ್ ಸುಮ್ಮನೆ ಅಪೀಲ್ ಅವ್ರ ಮೀನಿಂಗ್ ಇಲ್ಲ. ಈ ಡಾಕ್ಯುಮೆಂಟ್ ನೋಡಿಲ್ಲ ಅವರು, ಅಗೇನೆಸ್ಟ್ ಇದೆ, ಆಗೋದು ಆಕ್ಸೆಪ್ಟ್ ಮಾಡ್ತಾರೆ. ಮತ್ತೆ ಸುಮ್ಮನೆ ಇದ್ದರೆ ಅದು ಹೇಳಿದ್ದು ಆಯ್ತಲ್ಲ ಮತ್ತೇನು ಕೇಳ್ತಿ ಅಂತ ಹೇಳ್ತಾರೆ. ಅದಕ್ಕೆ ಆಚಾರ್ಯ ಏನು ಮಾಡಿ ಯಾವ ಡಾಕ್ಯುಮೆಂಟು ಬಿಟ್ಟಿಲ್ಲ. ಯಾವ ಡಾಕ್ಯುಮೆಂಟ್ ಕೊಡಬೇಕು ಅದೆಲ್ಲ ಕೊಟ್ಟಾಗಿರೋದ್ರಿಂದ ಮತ್ತೇನು ಮಾಡೋಂಗಿಲ್ಲ. ನಿರ್ಣಯ ಈಗ ನಿರ್ಣಯ ಇದು ಲೋಯರ್ ಕೋರ್ಟಿದ್ದು ನಿರ್ಣಯ ಜಡ್ಜ್ಮೆಂಟೇ, ಹೈಯರ್ ಕೋರ್ಟು ಜಡ್ಜ್ಮೆಂಟೇ, ಸುಪ್ರೀಂ ಕೋರ್ಟು ಜಡ್ಜ್ಮೆಂಟೇ. ಅದು ಎಂಥ ಜಡ್ಜ್ಮೆಂಟ್ ಆಚಾರ್ಯದೀಗ ಎಲ್ಲ ಹೇಳಿಕೊಟ್ಟಿರೋ ಎಂಥದ್ದಿದು ಸುಪ್ರೀಂ ಇದು. ಇದ್ರ ಮೇಲೆ ಮತ್ತೆ ಅಪೀಲ್ ಹೋಗ್ಲಿಕ್ಕೆ ಬರೋದು ಅಂಥ ನಿರ್ಣಯ ಕೊಟ್ಟಿದ್ದೇವೆ ಅಂತ ಅರ್ಥ. ಇವತ್ತು ಮನುಸ್ಮೃತಿ ಸ್ಮೃತಿನೇ ಒಪ್ಪಲೇಬೇಕಾದ್ರೆ ಬೇರೆ ದಾರಿ ಇಲ್ಲ. ಆದರೆ ಕೆಲವು ವಿಷಯ ವಿರೋಧ ಬಂದಾಗ ಮೇಲಕ್ಕೆ ಹೋಗ್ಬೇಕಾಗುತ್ತೆ. ಆಚಾರ್ಯ ಹೇಳಿದ ಏನಾಯ್ತು ಅದು ಫೈನಲ್. ಅದು ದೇವರು ಅದೇನು ಕೊಡೋದಿಲ್ಲ, ದೇವರು ವಿರೋಧ ಕೊಡೋದಿಲ್ಲ. ಅದು ಇವ್ರು ಹೇಳಿದ್ದು ಪೂರ್ತಿ ಅಕ್ಸೆಪ್ಟ್ ಆಗ್ತದೆ. ಎಷ್ಟೊಂದು ಲೋಯರ್ ಕೋರ್ಟಿನ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ಹೈಕೋರ್ಟ್ ಆರ್ಡ್ರನ್ನ ಒಪ್ಕೊಂಡ್ಬಿಡುತ್ತೆ. ಕೆಲವು ಸಲ ಬಿಡುತ್ತೆ, ಕೆಲಸ ಸಾಮಾನ್ಯವಾಗಿ 99% ಏನಾಗುತ್ತೆ, ಸಾಮಾನ್ಯವಾಗಿ ಒಪ್ಪೋದೇ ಜಾಸ್ತಿ. ಒಪ್ಪದೇ ಇರೋದೇ ಜಾಸ್ತಿ ಆಗಿಬಿಟ್ರೆ ಏನಾಗುತ್ತೆ, ಬಿಕೋಟಿ ಮೀನಿಂಗೇ ಇಲ್ಲ. ಅರ್ಥ ಆಯ್ತಾ? ಒಮ್ಮೊಮ್ಮೆ ಒಪ್ಪೋದಿಲ್ಲ ಅಂದರೆ ಅರ್ಥ ಇದೆ. ಯಾವುದ್ರಲ್ಲಿ ಒಪ್ಪೋ ಕೋರ್ಟ್ ಹಾಕಿರ್ಬೇಕಾದ್ರೆ ಒಂದು ಸ್ಟೇಜಲ್ಲಿ ಒಪ್ಪಲೇಬೇಕಾಗತ್ತೆ. ಅದು ಆಚಾರದ ಮಾತ್ರ ಎಂಥದ್ದು ಅಂದರೆ ಅವ್ರ ನಿರ್ಣಯ ಯಾವುದು ಕೂಡ ಏನಾಗೋದಿಲ್ಲ, ದೇವರಿಗೆ ವಿರೋಧ ಬರೋದಿಲ್ಲ. ಅದರಿಂದಾಗಿಯೇ ಶಾಸ್ತ್ರೇಭ್ಯೋ ನಿರ್ಣಯ ಕೃತಃ, ನಿರ್ಣಯವನ್ನು ಮಾಡಿ ಆಗಿದೆ. ಇದು ಬಹಳ ಮುಖ್ಯವಾದ ಅಂಶ. ಸ್ವಯಂಭೂಮನ ಮಾಡಿ ಒಬ್ಬರೇ, ಅವರೊಬ್ಬರೇ ಮಾಡಿ. ಅದು ಉಪದೇಶ ಮಾಡಿದ್ದು ಭೃಗು ಮೊದಲಾದ ಮುನಿಗಳಿಗೆ, ಬರೆದಿದ್ದವರು ಮನುಸ್ಮೃತಿ, ಅದಕ್ಕೆ ಮನುಸ್ಮೃತಿ ಅನ್ಸತ್ರೆ. ಆದ್ದರಿಂದ ಎಲ್ಲ ಮೊದಲೇ ಬರೆದವರು. ಆದ್ದರಿಂದ ಸ್ವಯಂಭೂ ಬ್ರಹ್ಮದೇವರು ಡೈರೆಕ್ಟ್ ಅವ್ರ ಮಕ್ಕಳು ಬರೆದಿದ್ದರಿಂದ ಏನಾಯಿತು, ಮುಂದೆ ಎಲ್ಲರಿಗೂ ಕೂಡ ಅದು ದೊಡ್ಡ ಅಥಾರಿಟಿ ಆಗಿಬಿಡ್ತು. ಎಲ್ಲ ಮಂತ್ರಗಳಲ್ಲೂ ಕೂಡ ಅದೇ ಶ್ರುತಿ ಕಂಟಿನ್ಯೂ ಆಗುತ್ತೆ. ಈಗ ನೋಡಿ ಸ್ವಯಂಭೂವನ ನಂತರ ಅಲ್ಲ ಇಲ್ಲ, ಆದರೂ ಕೂಡ ಯಾವುದು ಉಪಯೋಗಿಸ್ತೀನಿ ಒಂದು ಸತಿ ಆಚಾರ್ಯ ಕೊಟ್ಟು ಮಾಡ್ತಾರೆ, ಎಲ್ಲ ಕಾಲಕ್ಕೆ ಇರುತ್ತೆ. ಇತಿ ಋಗ್ಯಜುಸ್ಸಾಮ ಸರ್ವ ಪಂಚರಾತ್ರಿ ಇತಿಹಾಸತಃ ಪುರಾಣೇಭ್ಯಸ್ತಥಾನ್ಯೇಭ್ಯ ಶಾಸ್ತ್ರೇಭ್ಯೋ ನಿರ್ಣಯ ಕೃತಃ. ಶಾಸ್ತ್ರ ಅಂತಾದರೆ ಇದನ್ನು ಹೇಳಲೇಬೇಕು. ಇದು ಹೇಳಿದವರು ಏನಾಗುತ್ತದ, ಅದೇ ಶಾಸ್ತ್ರ ಅಲ್ಲ. ಇದು ಹೇಳಿದವರು ಅದೇ ಶಾಸ್ತ್ರ. ಕಂಡಿದ್ದವ್ರು ಏನು ಹೇಳಬೇಕು, ಬಿಡಿ ಬಣ್ಣನ ಬಿಡಿ ಅಂತಲೇ ಹೇಳಬೇಕು. ತಪ್ಪು ಹೇಳಿದ್ರೆ ಏನರ್ಥ, ಕಣ್ಣಿಲ್ಲ ಅಥವಾ ಕಣ್ಣು ಸರಿ ಇಲ್ಲ, ಕಣ್ಣು ಸರಿ ಇಲ್ಲ, ಅವನು ಕಾಮಾಲೆ ರೋಗ ಬಂದಿದೆ, ಅದೇನು ಮಾಡ್ತಾನೆ ಅವನಾಗ ಹಳದಿಯಾಗಿ ಹೇಳ್ತಾರೆ ಅಷ್ಟೇ. ಹಾಲು ಅಂತ ಹೇಳ್ತಾನೆ, ಬಣ್ಣ ಬೇರೆ ಹೇಳ್ಬಿಡ್ತಾನೆ. ಆದ್ದರಿಂದ ಸರಿಯಾದ ಪ್ರಮಾಣ ಅಂತಿದ್ರೆ, ಶಾಸ್ತ್ರ ಅಂತಿದ್ರೆ ಏನು ಹೇಳಬೇಕದು, ಉಳಿದ ಹೇಳದೆ ಹೋದರೆ ಅದೇ ಶಾಸ್ತ್ರ ಅಲ್ಲ ಅನ್ಬೇಕೆ ಹೊರತು ಅದಕ್ಕೆ ವಿರುದ್ಧ ಅನ್ನಬಾರ್ದು. ಅದೇ ಶಾಸ್ತ್ರ ಅಲ್ಲ. ಕೆಲವು ಡಾಕ್ಯುಮೆಂಟ್ ಅಂತ ಕರೆಯೋದೇ ಇಲ್ಲ. ಯಾಕೆ, ಡಾಕ್ಯುಮೆಂಟೇ ಅಲ್ಲ. ಡಾಕ್ಯುಮೆಂಟ್ ಕರೆಯೋದೇ ಇಲ್ಲ. ಅದರಿಂದಾಗಿಯೇ ಡಾಕ್ಯುಮೆಂಟ್ ಆದಾಗ ಏನಾಗಬೇಕು, ಅದಕ್ಕೆ ಎಕ್ಸ್ಪ್ಲೇಷನ್ ಕೊಡಬೇಕು. ಡಾಕ್ಯುಮೆಂಟ್ ಅಲ್ಲದಕ್ಕೆ ಏನು ಮಾಡೋದಿಲ್ಲ, ಡಿಸ್ಮಿಸ್ ಅಂತಾರೆ, ತೆಗೆದು ಬಿಡಬೇಕು ಹೊರತು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ಬಾರ್ದು. ಶಾಸ್ತ್ರೇಭ್ಯೋ ನಿರ್ಣಯ ಕೃತಃ. ಉದಾಹರಣೆ ಸೈನ್ಸಿನ ಬಗ್ಗೆ ಮಾತಾಡ್ಬೇಕಾದ್ರೆ ಆರ್ಟ್ಸ್ದವನು ಏನಾಗ್ತಾನೆ, ಅದಕ್ಕೆ ಅವ್ನ ಮಾತು ಎಕ್ಸ್ಪರ್ಟ್ ಇಲ್ಲೇ ಇಲ್ಲ, ಅವನಿಗೆ ಅವ್ನ ಮಾತೇ ಕನ್ಸಿಡರ್ ಮಾಡೋದೇ ಇಲ್ಲ. ಪುರಾಣೇಭ್ಯಸ್ತಥಾನ್ಯೇಭ್ಯ ಶಾಸ್ತ್ರೇಭ್ಯೋ ನಿರ್ಣಯ ಕೃತಃ ವಿಷ್ಣಾಜ್ಞೇಯ ವಿದುಷಾ ತತ್ಪ್ರಸಾದ ಬಲೋನ್ನ. ಗುಂಡಕ್ಕೆ ಯಾವುದೇ ಒಂದು ಸರ್ಕಾರದಲ್ಲಿ ನಾವು ಸುಳ್ಳು ಹೇಳ್ಬೋದು ಅಂತ ನಿರ್ಣಯ ಮಾಡಿದ್ದೇವೆ, ಏನಿರುತ್ತೆ ಅದಕ್ಕೀಗ ಎಲ್ಲೆಲ್ಲ ಕಳ್ತನ ಮಾಡ್ಬೋದು ಅಂತ ನಿಯಮ ಮಾಡಿದ್ದೇವೆ. ಏನಂತಾರೆ ಅದಕ್ಕೆ, ಸರ್ಕಾರನೇ ಅಲ್ಲ ಅಂತ ಕರೀತಾರೆ. ಯಾತಕ್ಕೆ, ಸರ್ಕಾರದ ಯಾತಕ್ಕೋಸ್ಕರ, ಲೋಕಹಿತಕ್ಕೋಸ್ಕರ. ಏನು ಕಳ್ತನ ಮಾಡಿ ಏನಾಗುತ್ತದ, ಲೋಕಹಿತ ಆಗೋದಿಲ್ಲ. ಆದ್ದರಿಂದ ಅದು ಸರ್ಕಾರನೇ ಅಲ್ಲ. ಇತಿ ವಿಷ್ಣಾಜ್ಞೇಯ ವಿದುಷಾ ತತ್ಪ್ರಸಾದ ಬಲೋನ್ನತೆ. ನಿಮ್ಗೆ ಯಾರು ಹೇಳಿದ್ರು ಬರಲಿಕ್ಕೆ ಅಂತ ಕೆಲವು ಪ್ರಶ್ನೆ. ನಿಮ್ಗೆ ಯಾರು ಹೇಳಿದ್ರು, ನೀವು ಯಾಕೆ ಬಂದಿರಿ ಅಂದರೆ ವಿಷ್ಣಾಜ್ಞೇಯ ಇವ. ರೇಡ್ ಮಾಡ್ಲಿಕ್ಕೆ ಸುಮ್ಮನೆ ಬಂದರೆ ಬರೋದಿಲ್ಲ. ಏನಿರ್ಬೇಕು ಅವರಲ್ಲಿ, ಸರ್ಚ್ ಆರ್ಡರ್ ಇರ್ಬೇಕು ಅವ್ರಿಗೆ, ಎಲ್ಲರೂ ಇಲ್ಲ. ಅದಕ್ಕೆ ವಿಷ್ಣಾಜ್ಞೇಯ ವಿದುಷ. ವಿಷ್ಣು ಯಾರು, ಸರ್ವೋತ್ತಮ. ಸರ್ವೋತ್ತಮನ ಅಪ್ಪಣೆಯಿಂದ ಬಂದಿರತಕ್ಕಂಥ ಜೀವೋತ್ತಮರಾಗಿ ಬರಿತಾ ಇದ್ದೇವೆ. ವಿದುಷಾ ವಿದ್ವಾನ್ ಅಂದರೆ ಜ್ಞಾನಿಗಳು. ಜ್ಞಾನಿಯಾದ ನಾವು ತಿಳ್ಕೊಂಡು ಬರಿತಾ ಇದ್ದೇವೆ. ತತ್ಪ್ರಸಾದ ಬಲೋನ್ನತೇಹೇ. ಇದಕ್ಕೆಲ್ಲ ನಿಮಗೆ ಹೇಳೋದಕ್ಕೆ ಏನು ಕಾರಣ ಅಂದರೆ ವಿಶೇಷ ಅನುಗ್ರಹ ನನ್ನ ಮೇಲಿದೆ. ತತ್ಪ್ರಸಾದ ಬಲ. ಅದಕ್ಕೆ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ. ಬೇರೆ ಎಷ್ಟೇ ಬಲ ಇದ್ರೂ ಬಲ ಕೌಂಟ್ ಆಗೋದಿಲ್ಲ. ಯಾವುದು ಕೌಂಟ್ ಆಗೋದು, ಮೇನ್ ಕೌಂಟ್ ಆಗೋದು ಅನುಗ್ರಹ ಇರಬೇಕು. ಅನುಗ್ರಹ ಇಲ್ಲದೆ ಹೋದರೆ ಉಳಿದ ಎಲ್ಲ ಬಲಗಳು ಏನಾಗುತ್ತೆ, ಹಿರಣ್ಯಕಶಿಪು ಮೊದಲಾದವರು ಹೊರಬಲಗಳಿದ್ದು ಏನು ಕೌಂಟ್ ಆಗಲೇ ಇಲ್ಲ. ದೇವರ ಅನುಗ್ರಹದ ಪ್ರಹ್ಲಾದರಿಗೆ ಯಾವ ವರನೂ ಇಲ್ಲ. ಏನಿತ್ತು, ಅನುಗ್ರಹ ಇತ್ತು, ಗೆದ್ದು ಬಿಟ್ಟ. ಎಲ್ಲ ವರಗಳು ಫೇಲ್ ಆದವು. ಯಾರಕ್ಕೆ, ಇಲ್ಲಿ ಬರೀ ಅಪರೋಕ್ಷ ಜ್ಞಾನಿ ಅಲ್ಲ, ರುಜುಗಳು ಅಂತಲೇ ತಗೋಬೇಕು. ಗೊತ್ತಾಯ್ತು. ನಿಜವಾದ ವಿದ್ವಾನ್ ಅಂದರೆ ಯಾರು, ರುಜುಗಳೇ. ಯಾಕೆ, ಉಳಿದವರು ವಿದ್ವಾನೇ. ಅದು ಯಾಥ ವಿದ್ವಾನ್ ಅವರು ಒಂದು ಸ್ಟೇಜ್ವರೆಗೆ. ಆಚಾರ್ಯ ಎಲ್ಲ ತಿಳಿದ ವಿದ್ವಾನ್, ಎಲ್ಲ ತಿಳಿದ ವಿದ್ವಾನ್. ಆದ್ದರಿಂದ ಅವ್ರನ್ನೇನಂತ ಕರೀಬೇಕು, ಅದಕ್ಕೆ ವಿದ್ವಾನ್ ಮಧ್ವ. ವೇದದಲ್ಲೇ ಹೇಳ್ತಾರೆ ವಿದ್ವಾನ್ ಮಧ್ವ. ಉಳಿದವರು ವಿದ್ವಾನ್ ಅಂತ ಹಾಕೊಂಡ್ರೆ
ಅದು ಸೆಕೆಂಡರಿ ಸೆನ್ಸ್ನಲ್ಲಿ. ಪ್ರೈಮರಿ ಸೆನ್ಸ್ನಲ್ಲಿ ವಿದ್ವಾನ್ ಅಂದರೆ ಆಚಾರ್ಯ ಒಬ್ಬರೇ, ಅಂದರೆ ರುಚಿಗಳಿಗೆ ಮಾತ್ರ ಅನ್ವಯ ಆಗೋ ಪದ. ತತ್ಪ್ರಸಾದ ಬಲೋನ್ನತೆ ಆನಂದತೀರ್ಥ ಮುನಿನಾ ಪೂರ್ಣಪ್ರಜ್ಞಾಭಿಧಾಯುಜ. ನಿಮ್ಮ ಹೆಸರೇನು? ಆನಂದತೀರ್ಥ ಮುನಿಗಳು. ಪೂರ್ಣಪ್ರಜ್ಞೆ ಇನ್ನೊಂದು ಹೆಸರು. ಪೂರ್ಣಪ್ರಜ್ಞಾ ಹೆಸರು ಯಾವಾಗ ಕೊಟ್ಟರು? ಅವ್ರಿಗೆ ಆಶ್ರಮ ಕೊಟ್ಟಾಗ. ಆನಂದ ತೀರ್ಥ ಅಂತ ಕೊಟ್ಟಿದ್ದೆ ಯಾವಾಗ? ಆನಂದ ತೀರ್ಥೇತಿ ಪದಂ ಗುರುದಿತಂ ಬಭೂವ ತಸ್ಯಾತಿ ಅನುರೂಪ ರೂಪಕಂ ವೇದಾಂತ ವಿದ್ಯಾ ನಿಜರಾಜ್ಯ ಪಾಲನೆ. ಪೀಠ ಕೊಟ್ಟಾಗ ಆನಂದ ತೀರ್ಥ ಅಂತ ಹೆಸರಿಟ್ರು. ಆಶ್ರಮ ಕೊಟ್ಟಾಗ ಪೂರ್ಣಪ್ರಜ್ಞಾ ಅಂತ ಹೆಸರಿಟ್ರು. ಕೆಲವು ಸರಿ ಹೀಗಾಗತ್ತೆ. ಆಶ್ರಮ ಕೊಡೋದೇ ಪೀಠಕ್ಕೆ ಅಂತ ಕೊಟ್ಟರೆ ಹೆಸರು ಚೇಂಜ್ ಮಾಡೋದಿಲ್ಲ, ಆಮೇಲೆ ಅದೇ ಹೆಸರೇನೆ. ಅದ್ರ ಬದಲು ಆಶ್ರಮ ಕೊಟ್ಬಿಟ್ಟಿರ್ತಾರೆ. 5-6 ಜನಕ್ಕೆ ಆಶ್ರಮ ಕೊಟ್ಟಿರ್ತಾರೆ, ಒಬ್ಬರನ್ನ ಪೀಠ ಹೆಸರು ಮಾಡ್ತಾರೆ. ಅವಾಗ ಏನಂತ ಅವ್ರಿಗೆ ಏನು ಮಾಡ್ತಾರೆ? ಅವ್ರಿಗೆ ಹೆಸರು ಇನ್ನೊಂದು ಹೆಸರು ಇಡ್ತಾರೆ. ನೀವೇನೇ ಚೇಂಜ್ ಮಾಡ ಅಂಥ ಹೊತ್ತಲ್ಲಿ ಮಾತ್ರ. ಇದಕ್ಕೆ ಪಟ್ಟ ಕೊಡ್ಲಿಕ್ಕೆ ಅಂತ ಮಾಡಿದರೆ ಚೇಂಜ್ ಮಾಡೋದಿಲ್ಲ. ಪಟ್ಟ ಕೊಡೋದು ಸುಮ್ಮನೆ ಕೊಡೋದಾಗಿದ್ದರೆ ಚೇಂಜ್ ಮಾಡ್ತಾರೆ. ಇಲ್ಲಿ ಬೇರೆ ಹೆಸರು. ಆ ರೀತಿ ತುಂಬ ಜನಕ್ಕೆ ಅಚ್ಯುತ ಪ್ರೇಕ್ಷರಿಗೆ 2 ಹೆಸರಿತ್ತು. ಪುರುಷೋತ್ತಮ ತೀರ್ಥ ಇನ್ನೊಂದು ಹೆಸರಿತ್ತು. ಪುರುಷೋತ್ತಮ ತೀರ್ಥ, ಅಚ್ಯುತ ಪ್ರೇಕ್ಷ, ಇದು ಅಚ್ಯುತ ಪ್ರಜ್ಞಾ ಅಂತ ನಾಮಾಂತರ ಅಷ್ಟೇ. ಪುರುಷೋತ್ತಮ ತೀರ್ಥ, ಚಿಂತೆಯನ್ ಪುರುಷೋತ್ತಮ ತೀರ್ಥ ಒಂದು ಇದೆಲ್ಲ ಬರುತ್ತೆ ಹೆಸರು. ಆದ್ದರಿಂದ ಹೆಸರು ತುಂಬ ಜನಕ್ಕೆ ಆ ಥರ ಇದೆ. ಆನಂದ ತೀರ್ಥ ಮುನಿನ ಪೂರ್ಣಪ್ರಜ್ಞಾಭಿಧಾಯ. ಮಧ್ವಾಚಾರ್ಯ ಎರಡರಲ್ಲೂ ಇಲ್ಲ, ಅದು ವೇದೋಕ್ತವಾದ ಹೆಸರು. ಇದು ಇಲ್ಲಿ ಹೆಸರು ವೇದೋಕ್ತವಾದ ಹೆಸರು ದಶಪ್ರಮತಿ. ದಶಪ್ರಮತಿ ಅರ್ಥನೇ ಪೂರ್ಣಪ್ರಜ್ಞ, ಗೊತ್ತಾಯ್ತಾ? ಮಧ್ವದ್ರ ಅರ್ಥನೇ ಆನಂದ ತೀರ್ಥ. ಮಧು ಅಂದರೆ ಆನಂದ, ವಾ ಅಂದರೆ ತೀರ್ಥ, ಮಧ್ವ ಅಂದರೆ ಆನಂದ ತೀರ್ಥ. ಎರಡು ವೇದೋಕ್ತ ಹೆಸರುಗಳೇ. ದಶಪ್ರಮತಿನ ಜನಯಂತ ಯೋಷಣ. ಆದ್ದರಿಂದ ಮಧ್ವ ಆಧವೇ ಎರಡು ಬಂದುಬಿಟ್ಟಿವೆ. ಮಧ್ವ ಆಧವನೇ ಬಂದೆ, ದಶಪ್ರಮತಿನೂ ಬಂದುಬಿಟ್ಟಿವೆ. ಎರಡೂ ವೇದದ ಹೆಸರುಗಳೇ. ತಾತ್ಪರ್ಯ ಆನಂದ ತೀರ್ಥ ಮುನಿನ ಪೂರ್ಣಪ್ರಜ್ಞಾಭಿಧಾಯುಜ. ತುಂಬ ಸರ್ತಿ ಹೇಳ್ತಾರೆ ಆನಂದ ತೀರ್ಥ ಮುನಿನ ಪೂರ್ಣಪ್ರಜ್ಞಾಭಿಧಾಯುಜ ಕೃತಂ ಹರ್ಯಷ್ಟಕಂ ಭಕ್ತ್ಯಾ ಪಠತಃ ಪ್ರಿಯತೆ ಹರಿಹಿ. ಎಲ್ಲಿರೋದು? ರಾಜಸ್ತೋತ್ರದ 3ನೇ ಅಧ್ಯಾಯದ ಕೊನೆಗೆ ಹೇಳ್ತಾರೆ. ಆನಂದ ತೀರ್ಥ ಮುನಿನ ಪೂರ್ಣಪ್ರಜ್ಞಾಭಿಧಾಯುಜ ತಾತ್ಪರ್ಯಂ ಶಾಸ್ತ್ರಾಣಾಂ ಸರ್ವೇಷಾಂ ಉತ್ತಮಂ ಮಯಾ ಪ್ರೋಕ್ತಂ ಪ್ರಾಪ್ಯಾನುಜ್ಞಾಂ ವಿಷ್ಣುರೇತದ್ ಜ್ಞಾತ್ವೈವ ವಿಷ್ಣುರಾಪ್ಯೋಸೌ. ತಾತ್ಪರ್ಯಂ ಶಾಸ್ತ್ರಾಣಾಂ ಸರ್ವೇಷಾಂ ಉತ್ತಮಂ ಮಯಾ ಪ್ರೋಕ್ತಂ ಪ್ರಾಪ್ಯ ಅನುಜ್ಞಾಂ ವಿಷ್ಣೋಃ ಏತತ್ ಜ್ಞಾತ್ವೈವ ವಿಷ್ಣುಃ ಆಪ್ಯಃ ಅಸೌ. ತಾತ್ಪರ್ಯಂ ಶಾಸ್ತ್ರಾಣಾಂ ಸರ್ವೇಷಾಂ ಉತ್ತಮಂ ಮಯಾ ಪ್ರೋಕ್ತಂ. ಸರ್ವೇಷಾಂ ಶಾಸ್ತ್ರಾಣಾಂ ಉತ್ತಮಂ ತಾತ್ಪರ್ಯಂ ಮಯಾ ಪ್ರೋಕ್ತಂ. ಎಲ್ಲ ಶಾಸ್ತ್ರಗಳ ಉತ್ತಮ ತಾತ್ಪರ್ಯ ನಾವು ಹೇಳಿದ್ದೇವೆ. ಹಾಗೊಂದು ಪ್ರಶ್ನೆ ಬರ್ಬೋದು. ಮನುಸ್ಮೃತಿ ಮೊದಲಾದ ಇದ್ದ ಆಗಿನ ಕಾಲಕ್ಕೆ. ಮತ್ತು ಅವೆಲ್ಲ ಇರಬೇಕಾದ್ರೆ ನಿಮ್ಮದೇನು ಅಂತ ಕೇಳಿದರೆ, ಹೌದು ಅದೆಲ್ಲ ನಿರ್ಣಯ ಅಲ್ಲ ಅಂತೇನೂ ಅಲ್ಲ, ಅದರ ಅತ್ಯುತ್ತಮ ತಾತ್ಪರ್ಯ ಇದು. ಬೇರೆ ವಿಷಯ ಬಂದಾಗ ಅಕ್ಸೆಪ್ಟ್ ಮಾಡಬೇಕಾದಲ್ಲ, ಇದಕ್ಕದು ವಿರೋಧ ಬಂದಾಗ ಏನು ಮಾಡಬೇಕಾಗ ಇದನ್ನೇ ತಗೊಳ್ಬೇಕು ಅಷ್ಟೇ ಹೊರತು ಅವುಗಳ ಅಪ್ರಮಾಣ ಅಂತ ಹೇಳಲಿಲ್ಲ. ಅದು ಸರ್ವೇಷಾಂ ಉತ್ತಮಂ ಅಲ್ಲ. ಅವಾಗ ಕಡಿಮೆ ಇರತಕ್ಕಂಥ ನಿರ್ಣಯಕ್ಕಿಂತ ಮೇಲವು ಅಷ್ಟೇ. ಅದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನರ್ಥ ಮತ್ತೆ ಹೋಗೋ ಚಾನ್ಸೇ ಇಲ್ಲ, ಮುಗಿದೋಯ್ತಲ್ಲಿ. ಅತ್ಯುತ್ತಮವಾದಂಥ, ಯಾಕೆ ದೇವ್ರು ಏನಂತ ಹೇಳಿದ್ದಾನೆ ಈಗ? ನೀವು ಬರೀ ಸರ್ವೋತ್ತಮ ಹೇಳಿದ ಮೇಲೆ ಬರೆದಿರೋದ್ರಿಂದ ಇದಕ್ಕಿಂತ ಮತ್ತೊಂದೇನಿಲ್ಲ, ಉತ್ತಮ ತಾತ್ಪರ್ಯ ಇಲ್ಲ. ಸರ್ವೇಷಾಂ ಉತ್ತಮಂ ಮಯಾ ಪ್ರೋಕ್ತಂ, ನನ್ನಿಂದ ಹೇಳಲ್ಪಟ್ಟಿದೆ. ಪ್ರಾಪ್ಯಾನುಜ್ಞಾಂ ವಿಷ್ಣೋ ಏತದ್ ಜ್ಞಾತ್ವೈವ ವಿಷ್ಣು ಆಪ್ಯ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಡ್ಬೋದು, ಅಪಾಯಿಂಟ್ ಮಾತ್ರ ಅವನೇ ಮಾಡ್ಕೊಳಕ್ಕೆ ಬರಲ್ಲ. ಯಾರು ಮಾಡ್ಬೇಕಂತ? ಸರ್ಕಾರ ಮಾಡುತ್ತಂತ. ಸರ್ಕಾರ ಮಾಡಿದರೆ ಅವನು ಅಪಾಯಿಂಟ್ಮೆಂಟ್ ಆಗೋದು. ಅದಕ್ಕೆ ದೇವರು ಅಪ್ಪಣೆ ಮಾಡಿದ್ದಾನೆ, ನಿರ್ಣಯ ಕೊಡಬೇಕು ಅಂತ ಕೊಟ್ಟಿದ್ದೇನೆ. ಅದಕ್ಕೆ ಆಜ್ಞಾಮನ್ನೇರಧಾರ್ಯ ಏನ ಚೇಂಜ್ ಮಾಡಲೇಬೇಕಾಗ. ಯಾಕೆ? ಡಿಸ್ಕಾರ್ಡ್ ಮಾಡಾಗಿಲ್ಲ, ಅದು ಅರ್ಥ ಬೇರೆ. ಅರ್ಥ ಬೇರೆ ಮಾಡಬೇಕೆ ಹೊರತು ಇದಕ್ಕೆ ಮಾಡಾಗಿಲ್ಲ. ಇದು ಫೈನಲ್. ಇದಕ್ಕೆ ಅರ್ಥ ಬೇರೆ ಮಾಡಬಾರ್ದು. ಇದನ್ನು ಕೂಡಿಸೋದಕ್ಕೋಸ್ಕರ ಏನು ಮಾಡಬಾರ್ದು? ಇದರ ಅರ್ಥ ಚೇಂಜ್ ಮಾಡಬಾರ್ದು. ಮತ್ತು ದೊಡ್ಡ ಅನುಗುಣ ಚಿಕ್ಕ ಅರ್ಥ ಇರಬೇಕೆ ಹೊರತು ಚಿಕ್ಕದಕ್ಕೆ ತಕ್ಕ ದೊಡ್ಡ ಅರ್ಥನ ಚೇಂಜ್ ಮಾಡಿ. ಹೈಕೋರ್ಟ್ ಹೇಳಿದ ಮೇಲೆ ಲೋಯರ್ ಕೋರ್ಟ್ದು ಹೋಯ್ತು, ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಏನು ಮಾಡಬೇಕಾಗ ಇದ್ರದ್ದು ಹೋಯ್ತು ಅಷ್ಟೇ. ಇದನ್ನು ಇಟ್ಕೊಂಡು ಅದನ್ನು ಚೇಂಜ್ ಮಾಡಿ ಅಂತ ಹೋಗ್ಬಾರ್ದು, ಅದು ಸಾಧ್ಯ ಇಲ್ಲ. ಆ ಅಟೆಂಪ್ಟೇ ಏನಾಗುತ್ತದ? ಅಟೆಂಪ್ಟೇ ಅಗೇನಿಸ್ಟ್, ಅದು ರೂಲ್ಸ್ಗೆ ಅಗೇನಿಸ್ಟ್. ಆನಂದ ತೀರ್ಥ ಮುನಿನ ಪೂರ್ಣಪ್ರಜ್ಞಾಭಿಧಾಯುಜ ತಾತ್ಪರ್ಯಂ ಶಾಸ್ತ್ರಾಣಾಂ ಸರ್ವೇಷಾಂ ಉತ್ತಮಂ ಮಯಾ ಪ್ರೋಕ್ತಂ ಪ್ರಾಪ್ಯಾನುಜ್ಞಾಂ ವಿಷ್ಣೋ ಏತಜ್ಞಾತ್ವೈವ ವಿಷ್ಣುರಾಪ್ಯೋಸೌ. ಆದ್ದರಿಂದ ಪ್ರಾಪ್ಯಾನುಜ್ಞಾಂ ವಿಷ್ಣೋ ಅನುಜ್ಞಾಂ ಪ್ರಾಪ್ಯ ಏವ. ತಗೊಂಡೇ ಬರೋದಿಲ್ಲ, ಹಾಗೆ ಬರೋದಿಲ್ಲ. ಇದರಿಂದ ಏನು ಪ್ರಯೋಜನ ಅಂತ ಪ್ರಶ್ನೆ ಕೇಳಿದರೆ, ಏತತ್ ಜ್ಞಾತ್ವೈವ, ಇದನ್ನು ತಿಳ್ಕೊಂಡ್ರೇನೆ ವಿಷ್ಣು ಆಪ್ಯ. ಅಪ್ರೋಷ್ಟ ಜ್ಞಾನ ಮುಂದೆ ವೈಕುಂಠ ಸಿಗೋದು ಯಾವಾಗ? ಇದರಿಂದ. ಇದು ಜ್ಞಾತ್ವೈವ ಅಂತ ಹೇಳಿದ್ರಿಂದ ಬೇರೆ ಎಷ್ಟೇ ಗ್ರಂಥ ಓದಿದ್ರು ಕೂಡ
ಆಚಾರ ಗ್ರಂಥಗಳು ಓದದೆ ಹೋದರೆ ಏನಿಲ್ಲ, ಮೋಕ್ಷ ಇಲ್ಲ. ಅದರಲ್ಲೂ ತಾತ್ಪರ್ಯಕ್ಕೆ ಭಾರಿ ಒತ್ತು ಕೊಟ್ಟರು. ಬ್ರಹ್ಮಸೂತ್ರ ಭಾಷ್ಯ ತಾತ್ಪರ್ಯ ಎರಡೂ ಕೂಡ ಏನವೋ ಓದಲೇಬೇಕಾದ ಗ್ರಂಥನ ಹೇಳೋದೇ ಇಲ್ಲ. ಆಶ್ಚರ್ಯ ಅಂತ. ವಿದ್ಯಾ ಬೇಳೆದೆ, ವಿದ್ಯಾಪೀಠ ಟೆಕ್ಸ್ಟೇ ಅಲ್ಲ, ಇವತ್ತಿಗೂ ಕೂಡ ಏನಾಗಿಲ್ಲ, ಅದು ಟೆಕ್ಸ್ಟ್ ಅಲ್ಲ. ಅಕಸ್ಮಾತ್ ಓದಿದ್ರೆ ಹೇಗೆ ಓದ್ತಾರೆ ಅಂದರೆ ನಾಟಿ ಓದೋದೇ ಓದ್ಬಿಡ್ತಾರೆ ಅಷ್ಟೆ. ಹೇಗೆ ಓದ್ಬೇಕು ಇದನ್ನು? ಫುಲ್ಲು ಗಮನ ಕೊಟ್ಟು ಓದ್ಬೇಕು. ಇಲ್ಲದೆ ಹೋದರೆ ದೇವರು ಸಿಗೋದೇ ಇಲ್ಲ. ಏತದ್ ಜ್ಞಾತ್ವೈವ ಅಂದರೆ ಆಚಾರ್ಯ ಮಾತಿಗೆ ಬೆಲೆ ಕೊಟ್ಟಂತೆ ಆಗಲೇ ಇಲ್ಲ ಇವರು. ಇಷ್ಟೆಲ್ಲ ಆಚಾರ್ಯ ಹೇಳಿರ್ಬೇಕಾದ್ರೆ ಅದು ಓದೋದಿಲ್ಲ ಅಂದೇನರ್ಥ? ಪ್ರಿಸ್ಕ್ರೈಬ್ ಟೆಕ್ಸ್ಟಾಗಿ ಓದೋದು ಏನಾಗೋದಿಲ್ಲ, ಪಾಸ್ ಆಗೋ ಚಾನ್ಸೇ ಇಲ್ಲ. ಅದರಲ್ಲಿ ಫೇಲ್ ಆಗಿದ್ದಾರೆ, ಆಚಾರ್ಯಶಾಸ್ತ್ರ ಓದಿಲ್ಲ ಅಂತಲೇ ಅರ್ಥ. ಪ್ರಾಪ್ಯಾನು ಅದೇನು ಮಹಾ, ಅದು ಇನ್ನೂ ಕೆಲವರು ಓದೋದಿಲ್ಲ ಅಷ್ಟೇ ಅಲ್ಲ, ಅದು ಏನು ಮಾಡ್ತಾರೆ, ಅದನ್ನು ಲೈಟಾಗಿ ತೊಡೋದು. ಅದೇನು ಮಹಾ ಓದ್ಕೋತೀವಿ ಅಂತೇಳಿ, ಅದೇನು ಮಹಾ ಅಂತ ಹೇಳೋದಾದರೆ ಅದು ಅಗಮನ ಮಾಡ್ದೆ ಇಲ್ಲ. ಪ್ರಾಪ್ಯಾನುಜ್ಞಾಂ ವಿಷ್ಣು ನೀವು ಹರಿಕಥಾಂಸಾರ ಓದಿದ್ದಾರೆ, ತಾತ್ಪರ್ಯ ಓದೋದಿಲ್ಲ ಅಂದರೆ ಹೋಯ್ತಾಗ. ಯಾಕೆ? ಇದನ್ನು ಓದಲೇಬೇಕು ಅಂತ ಹೇಳಿದ್ರಿಂದ ಅದು ಯಾವುದಕ್ಕೆ ಹೆಲ್ಪ್ ಆಗುತ್ತೆ? ಈ ಕೆಲಸ ಕೊಡೋದು BSc MSc ಕೆಲಸ ಕೊಡ್ತಾರೆ ಅಂಥೇಳಿ ಪ್ರೈಮರಿಯಲ್ಲಿ ಆಗಿರಬೇಕು ಒಂದು, ಇಲ್ಲೋದ್ರೆ ಇಲ್ಲ. ಅವಕ್ಕೆಲ್ಲ ಮಹತ್ವ ಇದೆ. ಬಟ್ ಫೈನಲ್ ಮಹತ್ವ ಇರೋದು ಯಾವುದಕ್ಕೆ? ಇದಕ್ಕೆ. ಅವರು ಕೂಡ ಹರಿಕಥಾಂಸಲ್ಲಿ ಬರೀಬೇಕಾದ್ರೆ ಮಹಾಭಾರತ ತಾತ್ಪರ್ಯದೊಳಗೆ ಕೋಟ್ ಮಾಡ್ತಾರೆ. ಮತ್ತೆ ಇದೆಲ್ಲ ಎಲ್ಲಿ ಹೇಳಿದ್ದಾರೆ ಅಂದರೆ ಮಹಾಭಾರತ ತಾತ್ಪರ್ಯದೊಳಗೆ ಅಂತ ಬಂದು ರೆಫರ್ ಮಾಡ್ತಾರೆ ಮತ್ತೆ ಮತ್ತೆ. ಯಾಕೆಂದರೆ ಇದನ್ನು ಓದಲೇಬೇಕು, ಬೈಪಾಸ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಇವಾಗ ಆಚಾರ್ಯ ಜಗನ್ನಾಥದಾಸ್ ಇನ್ನೂ ಬಂದಿಲ್ಲ, ಹರಿಕಥಾಂಸಾರನೇ ಇರಲಿಲ್ಲ ಆಗ, ಗೊತ್ತಾಯ್ತಾ? ಆಗಲೇ ಹರಿಕಥಾಂಸಾರ ಬುದ್ಧವರು ಮೋಕ್ಷ ಎಲ್ಲ ಪಜಿತಿ ಬಂತು. ಅದಕ್ಕೆ ಈ ಪ್ರಶ್ನೆ ಎಂತ ಇಲ್ಲ ಆಗ. ಬಟ್ ಅದು ಬೇಸಿಸ್ ಆಗಿ ಯಾವುದಿತ್ತು ಇದ್ದೇ, ಆಚಾರ ಅವತಾರ ಮಾಡಿಲ್ಲ. ಬಟ್ ಎಲ್ಲಿತ್ತು ಎಲ್ಲ ಕೂಡ ತಾತ್ಪರ್ಯ ಎಲ್ಲ ಅದೇ. ಆಚಾರ ತೋರಿಸಿದ್ದೆಲ್ಲ ಏನದು ಗ್ರಂಥದಲ್ಲಿರೇ ತೋರಿಸಿರೋದು. ಅದಕ್ಕೆ ಫುಲ್ ಆಫ್ ಕೊಟೇಶನ್ಸ್. ಆಚಾರ ಗ್ರಂಥಗಳಲ್ಲಿ 90% ಏನೇ ಇದೆ ಅದರಲ್ಲಿ ಅವ್ರು ಓನ್ ನೋಡಿಸಿಲ್ಲೇ ಇಲ್ಲ, ಬರೀ ಕೊಟೇಶನ್ಸೇ. ಬೇರೆದರಲ್ಲಿ 99% ಅವ್ರ ವರ್ಡ್ಸೇ, ಕೊಟೇಶನ್ಸೇ ಇರೋದಿಲ್ಲ. ಉಲ್ಟಾ ಪಲ್ಟಾ. ಇವತ್ತು ಯಾವುದೇ ಜಡ್ಜ್ಮೆಂಟ್ ಕೊಡ್ಬೇಕಾದ್ರೆ ಏನು ಕೋಟ್ ಮಾಡ್ತಾ ಹೋಗ್ಬೇಕು ಅವರು? ಅದೆಲ್ಲ ಕೋಟ್ ಮಾಡಿದ್ರದ್ದು ಬೆಲೆನೇ ಇಲ್ಲ ಅದಕ್ಕೆ. ಸುಮ್ಮನೆ ಜಡ್ಜ್ಮೆಂಟ್ ಕೊಟ್ಟರೆ ಜಡ್ಜ್ಮೆಂಟ್ ಅಲ್ಲೇ ಇಲ್ಲ. ಅದು ಕೊಡಬೇಕು, ಈ ಪ್ರಕಾರ ಕೊಟ್ಟಿದ್ದೇವೆ ಅಂತ ಕೋಟ್ ಮಾಡ್ತಾ ಹೋಗಬೇಕು. ಅದೆಲ್ಲ ಅದಕ್ಕೆ ಜಡ್ಜ್ಮೆಂಟ್, ನಿರ್ಣಯ. ಆದ್ದರಿಂದನೇ ಅವ್ರು ಕೊಟೇಶನ್ ಕೊಡೋದು. ಬೇರೆಯವ್ರು ಯಾಕೆ ಕೊಡೋದಿಲ್ಲ? ನಿರ್ಣಯ ಅಲ್ಲವು. ಆದ್ದರಿಂದ ವ್ಯೂ ಬೇರೆ, ಜಡ್ಜ್ಮೆಂಟ್ ಬೇರೆ. ಲಾಯರ್ ಆರ್ಗ್ಯೂ ಮಾಡ್ತಾನೆ, ಏನಾಗುತ್ತದ? ಆರ್ಗ್ಯುಮೆಂಟೇ ಹೊರತು ಡೆಸಿಷನ್ ಅಲ್ಲ, ಜಡ್ಜ್ಮೆಂಟ್ ಅಲ್ಲ ಅದು. ಅವನು 20 ದಿವಸ ತಿಂಗಳು ವಾದ ಮಾಡಿದ್ರು ಕೂಡ ಅದು ಆರ್ಗ್ಯುಮೆಂಟ್ ಅಷ್ಟೇ. ಅವ್ರು ಒಂದೇ ದಿವಸ ಒಂದು ವಾಕ್ಯ ಕೊಡೋರು ಏನಾಗುತ್ತದ? ಜಡ್ಜ್ಮೆಂಟ್. ಅದಕ್ಕೆ ಪ್ರಾಪ್ಯಾನುಜ್ಞಾಂ ವಿಷ್ಣು ಏತದ್ ಜ್ಞಾತ್ಮೈವ ವಿಷ್ಣು ಆಪ್ಯ ಅಸೌ. ಇದು ತಿಳ್ಕೊಂಡೇನೆ ವಿಷ್ಣು ಹೊಂದಲ್ಪಡ್ತಾನೆ ಅಂತ ಹೇಳಿದ್ರಿಂದ ತಾತ್ಪರ್ಯನೇ ಓದಬೇಕಾದ್ರೆ ಅಪ್ರೋಷ್ಟ ಜ್ಞಾನಕ್ಕೆ ಸಾಧನ ಅಂತ ಓದಬೇಕು, ಮುಕ್ತಿಗೆ ಸಾಧನ ಅಂತ ಓದಬೇಕು. ಯಾವುದನ್ನೋ ರೀತಿಯಲ್ಲಿ ಓದಿದರೆ ಅದು ಓದ್ದಾಗಲ್ಲ. ಅದನ್ನು ಎಚ್ಚರಿಕೆ ಕೊಡಲಿಕ್ಕೆ ಮಧ್ಯೆ ಹೇಳ್ತಾ ಬರ್ತಾ ಇತಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಮಹಾಭಾರತ ತಾತ್ಪರ್ಯ ನಿರ್ಣಯೇ ಸರ್ವಶಾಸ್ತ್ರಾರ್ಥ ನಿರ್ಣಯೋ ನಾಮ ಪ್ರಥಮೋ ಅಧ್ಯಾಯ. ಸರ್ವಶಾಸ್ತ್ರಾರ್ಥ ನಿರ್ಣಯ, ಸರ್ವಶಾಸ್ತ್ರ ಇನ್ನೊಂದು ಹೆಸರು, ಇನ್ನೊಂದು ಯಾವುದಕ್ಕಿದೆ ನೆನಪಿದೇನು? ಇದೇ ಹೆಸರು ಇನ್ನೊಂದಕ್ಕೆ ಆಚಾರ್ಯ ಇಟ್ಟಿದ್ದಾರೆ. ಯಾವುದಕ್ಕೆ ಗೊತ್ತಾ? ಪೂರ್ಣ ಪ್ರಜ್ಞೇನ ಮುನಿಯನ ಸರ್ವಶಾಸ್ತ್ರಾರ್ಥ ಸಂಗ್ರಹ. ಅಣುಭಾಷ್ಯಕ್ಕೆ ಹೆಸರಿಟ್ಟಿದ್ದಾರೆ. ಸೊ ಅಣುಭಾಷ್ಯದಲ್ಲಿ ಇರೋದು 32 ಶ್ಲೋಕ, ಇಲ್ಲಿರೋದೆಷ್ಟು? 137. ಅಂದ್ರೆ ಅರ್ಥ ಏನದಕ್ಕೆ? ಅದು ಎಕ್ಸ್ಪ್ಯಾಂಡೆಡ್ ಫಾರಮ್ ಇದು. ಇದರ ಕನ್ಸೈಸ್ ಫಾರಮ್ ಅದು, ಎಕ್ಸ್ಪ್ಯಾಂಡೆಡ್ ಫಾರಮ್ ಇದು. ಇದನ್ನು ಓದದೆ ಹೋಗ್ಬಿಟ್ರೆ ಅಣುಭಾಷ್ಯ ಓದಬೇಕು, ಭಾಷ್ಯ ಓದಬೇಕು, ಇದನ್ನು ಓದಬೇಕು. ಅಣುಭಾಷ್ಯ ಎಕ್ಸ್ಪ್ಯಾಂಡ್ ಆಗೋದ್ರಿಂದ ಇದು ಯಾವುದಕ್ಕೆ ಕನೆಕ್ಟ್ ಆಯ್ತಾಗ? ಬ್ರಹ್ಮಸೂತ್ರ ಕನೆಕ್ಟ್ ಆಯಿತು. ಬ್ರಹ್ಮಸೂತ್ರ ಕನೆಕ್ಟ್ ಆಗೋದ್ರಿಂದ ಬ್ರಹ್ಮಸೂತ್ರ ಹೈಯೆಸ್ಟ್ ಅಂದರು ಒಂದೇ, ಭಾಷ್ಯ ಅದೇ ಸೇರ್ಕೊಂಡಿದ್ದರಿಂದ ಇದು ಓದಲೇಬೇಕು ಅಂತ. ಇದನ್ನು ಓದ್ದೇನು ಬ್ರಹ್ಮಸೂತ್ರ ಭಾಷೆ ಓದಿದರೆ ಇದು ಇಷ್ಟೆಲ್ಲ ಮಿಸ್ ಆಗಿದೆ ಅಂತ ಅರ್ಥ. ಇತಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಸರ್ವಶಾಸ್ತ್ರಾರ್ಥ ನಿರ್ಣಯೋ ನಾಮ ಪ್ರಥಮೋಧ್ಯಾಯ. ಅಲ್ಲಿಗೆ ಅದು ಹೋಗಿ. ಮುಂದೆ 2 ದಿವಸ ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನದೋ ನಃ. ಅದು ನಾಳೆಯಿಂದ ಶುರು. ಇವೆಲ್ಲ ಮಂಗಳಾರತಿ ಕಾಲಕ್ಕೆ ಹೇಳ್ಬೇಕು ಶ್ಲೋಕಗಳು ಇವೆಲ್ಲ. ಅದಕ್ಕೇನು ಇಲ್ಲಿರಲು ಸೇರಿಸಿ ಜಯತೀರ್ಥ ಹೇಳ್ತಾರೆ, ಜೈತ್ಯಾದಿ ಮಂತ್ರೈ ಜೈತ್ಯಾದಿ ಪಠನ್ ಮಂತ್ರ ನಿರಾಜಯ ಧರಿಂ ಅಂತ ಹೇಳ್ತಾ ಹೇಳ್ಕೊಂಡೇ ಮಂಗಳಾರತಿ ಮಾಡಬೇಕು ಅಂತ ಹೇಳ್ತಾ. ಅದೆಲ್ಲ ವೇದ ಮಂತ್ರ. ಇದು ಅದು ವೇದ ಮಂತ್ರ. ಅದು ಮಂಗಳಾರತಿ ಟೈಮ್ ಹೇಳ್ತಾ. ಆಯಿತಾ? ಮಂಗಳಾರತಿ ಮತ್ತು ಮಂತ್ರ ಪುಷ್ಪ ಅದಕ್ಕೆಲ್ಲ ಉಪಯೋಗಿಸೋದು. ಈಗ ನ್ಯಾಯಸೋಧ ಎಲ್ಲಿವರೆಗೆ ಆಗಿತ್ತು? ನ್ಯಾಯಸೋಧ